ಓಂ ಗಂ ಗಣಪತಯೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಲೋಹಿತ್ಯ ನಿರ್ಜಿತ ಜಪ ಕುಸುಮಾನುರಾಗಾಂ ಪಾಶಾಂಕುಶೌ ಧನುರಿಷೂನಪಿ ಧಾರಯಂತೀಂ ತಾಮ್ರೇಕ್ಷಣಾಮರುಳಮಾಲ್ಯ ವಿಶೇಷಭೂಷಾಂ ತಾಂಬೂಲಪೂರಿತಮುಖೀಂ ತ್ರಿಪುರಾಂ ನಮಾಮಿ. ತಾಂಬೂಲಪೂರಿತಮುಖೀಂ ತ್ರಿಪುರಾಂ ನಮಾಮಿ. ರಕ್ತಬೀಜ ವದೇ ದೇವಿ ಚಂಡಮುಂಡ ವಿನಾಶಿನಿ ರೂಪಂ ದೇಹಿ ಜಯಂದೇಯಿ ಯಶೋದೇಯಿ ದಿಶೋಜಯಿ. ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಫಲಗಳನ್ನು ಧೂಮಕೇತುವ ಪ್ರಭಾವದಿಂದ ಯಾವ ರೀತಿ ನಮ್ಮ ಪೃಥ್ವಿ ಮೇಲೆ ಸಕಲ ಜೀವರಾಶಿಗೂ ಯಾವ ರೀತಿ ಅದರ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ 3ನೇ ತಾರೀಕು ಮಾರ್ಚ್ 2026ರಂದು ಸಂಭವಿಸುವ ಚಂದ್ರಗ್ರಹಣ, ಅಂದರೆ ನಾಳೆ ಕೇತುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಅದು ನಮ್ಮ ಭಾರತಕ್ಕೂ ಕಾಣಿಸ್ತಾ ಇದೆ. ಅದು ಎಷ್ಟು ಗಂಟೆ ಕಾಣಿಸ್ತಾ ಇದೆಯಪ್ಪ ಅಂದರೆ, ಸ್ಪರ್ಶಕಾಲ ಸರಿಯಾಗಿ 3 ಗಂಟೆಯಾಗಿ 13 ನಿಮಿಷಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಸ್ಪರ್ಶಕಾಲ. ಮಧ್ಯಕಾಲ ಬಂದು 5 ಗಂಟೆಗೆ, 5 ಗಂಟೆ ಸಂಜೆ ಹಂಗೆ. ಮೋಕ್ಷಕಾಲ ಬಂದ್ಬಿಟ್ಟು 6 ಗಂಟೆಯಾಗಿ 47 ನಿಮಿಷಕ್ಕೆ ಮೋಕ್ಷಕಾಲ. ಆದರೆ ನಮ್ಮ ರಾಜ್ಯದಲ್ಲಿ ಕಾಣಿಸುವುದು ಅಪ್ರಾಕ್ಸಿಮೇಟ್ ಒಂದು 19ರಿಂದ 21-22 ನಿಮಿಷ ಅಷ್ಟೇ. ಅಂದರೆ ಚಂದ್ರಗ್ರಹಣ ಕಾಣಿಸ್ಕೋಬೇಕು ಅಂದರೆ ಸೂರ್ಯಾಸ್ತ ಆಗಿರಬೇಕಲ್ಲ, ಸೂರ್ಯ ಮುಳುಗಿರ್ಬೇಕಲ್ಲ. ಸೊ ಅದು ಕಾಣಿಸ್ಕೊಳ್ತಾ ಇರೋದು ಅಪ್ಪಪ್ಪ ಅಂದರೆ ಒಂದು 19ರಿಂದ 22 ನಿಮಿಷ 21 ನಿಮಿಷ ಅಷ್ಟೇ. ಸೊ ಸಾಯಂಕಾಲ ಸೂರ್ಯಗ್ರಹಣ ನಡೆಯೋ ಸಮಯದಲ್ಲಿ ಕಾಣಿಸೋದು ಅರೌಂಡ್ ಒಂದು 6:20ರಿಂದ 6:20 ಲೆಕ್ಕ ಇಟ್ಕೊಳ್ಳಿ. 6:20ರಿಂದ 6:47 ಅಷ್ಟರೊಳಗೆ ಕಾಣಿಸುತ್ತೆ. ಆದರೆ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಏನಪ್ಪ ಅಂದರೆ, ಈ ಚಂದ್ರಗ್ರಹಣ ನಡೆಯೋ ಸಮಯದಲ್ಲಿ ನಾವು ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅನ್ನೋದನ್ನು ನಾವು ತಿಳ್ಕೊಬೇಕು. ನಾಳೆ ನಾಷ್ಟ ಊಟ ಏನೇ ಇದ್ರೂ 1 ಗಂಟೆಯಿಂದ ಅಥವಾ ಮ್ಯಾಕ್ಸಿಮಮ್ 2 ಗಂಟೆ ಮುಂಚೆ ಎಲ್ಲ ಮುಗಿದೋಗಿರಬೇಕು. ಅಂದರೆ ನಾಷ್ಟ ಮನೆಯಲ್ಲಿ ಅಡುಗೆ ಮಾಡಿದಾಗ ಆ ನಾಷ್ಟ ಉಳಿದಿರಬಾರ್ದು, ಸಾಯಂಕಾಲ ಇಟ್ಕೋಬಾರ್ದು. ಅದು ಯೂಸ್ ಆಗ್ಬಿಡ್ಬೇಕು. ಅಂದರೆ ಊಟ ಮಾಡ್ಕೊಂಬಿಡ್ಬೇಕು, ನಾಷ್ಟ ಮಾಡ್ಕೋಬೇಕು. ಮಧ್ಯಾಹ್ನ ಊಟ ಮಾಡ್ತೀವಿ ಅಂತ ಹೇಳಿದ್ರೆ ಮಧ್ಯಾಹ್ನ ಅಡುಗೆ ಮಾಡಿದ್ದು ಹಬ್ಬ ಅಂದರೆ 1 ಗಂಟೆಯಿಂದ 2 ಗಂಟೆ ಒಳಗೆ ಎಲ್ಲ ಮುಗಿದೋಗಿರಬೇಕು. ಅದಾದಮೇಲೆ ಏನು ತಿನ್ನಬಾರ್ದು, ಏನು ಕುಡಿಬಾರ್ದು. ಹಾಲಾಗಲಿ, ಬಿಸಿಲಿವಾಗ ಸಿಕ್ಕಾಪಟ್ಟೆ ಇದೆ, ಹಾಗಂತ ಮಜ್ಜಿಗೆ ಆಗಲಿ, ಜ್ಯೂಸ್ ಆಗಲಿ, ಮತ್ತೊಂದು ಮಗದೊಂದು ಏನೂ ಸೇವಿಸಬಾರ್ದು. ಆದಷ್ಟು ಸೇವಿಸದೇ ಇದ್ರೇ ತುಂಬ ಒಳ್ಳೆಯದು. ಯಾಕೆ ಅಂತ, ಈ ಗ್ರಹಣ ನಡೆಯೋ ಸಮಯದಲ್ಲಿ ಏನೇನು ಅನುಕೂಲ ಅನಾನುಕೂಲಗಳೆಲ್ಲ ಆಗುತ್ತೆ ಅನ್ನೋದನ್ನು ನಾನು ಸ್ಪಷ್ಟವಾಗಿ ತಿಳಿಸ್ತೀನಿ. ಸೊ ಅವಾಗ ನಿಮ್ಗೆ ಸ್ವಲ್ಪ ಡೀಟೇಲಾಗಿ ಅರ್ಥ ಆಗುತ್ತೆ. ಅದೊಂದು. ಎರಡನೇದು, ಸಾಮಾನ್ಯವಾಗಿ ಗ್ರಹಣ ಆರಂಭ ಸಮಯದಲ್ಲಿ ಅಂದರೆ ಗ್ರಹಣ ಸ್ಪರ್ಶಕಾಲ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮ್ನಲ್ಲಿ ನಾವು ಅದಕ್ಕಿಂತ ಮುಂಚೆನೇ ಸ್ನಾನ ಮಾಡಿಕೊಂಡು ದೇವರ ಜಪ ಎಲ್ಲ ಮಾಡ್ತೀವಿ. ಆಮೇಲೆ ಮೋಕ್ಷದ ನಂತರ ಮತ್ತೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಆಮೇಲೆ ನಿತ್ಯ ಕರ್ಮಗಳೇನು ಮಾಡೋದಿದೆ ಅದು ಮಾಡ್ತೀವಿ ಅಲ್ವೇ. ಸೊ ನಮಗೆ ನಮ್ಮ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಕಾಣಿಸ್ಕೊಳ್ತಾ ಇರೋದು ಅಂದರೆ 6 ಗಂಟೆಯಿಂದ 6:44 ಅಂತ ಇಟ್ಕೊಳ್ಳಿ, ಅವನ ಸೇಫರ್ ಸೈಡ್. ಆ ಕಡೆ ಒಂದು 10-15 ನಿಮಿಷ, ಈ ಕಡೆ 10-15 ನಿಮಿಷ ಅಂತ ಲೆಕ್ಕ ಇಟ್ಕೊಂಡ್ರೂ 6 ಗಂಟೆಯಿಂದ 6:45, ಸರಿನಾ? ಸೊ ಫಸ್ಟ್ ಏನು ಮಾಡಬೇಕು, ನೀವು ಎಲ್ಲೇ ಹೊರಗಡೆ ಇದ್ರೂ ಮನೆಗೆ ಮ್ಯಾಕ್ಸಿಮಮ್ 5 ಗಂಟೆ ಅಷ್ಟೊತ್ತಿಗೆಲ್ಲ ಬಂದುಬಿಡಿ. ನೀವು, ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮ್ಲಿನಲ್ಲಿ ಯಾರೇ ಇದ್ರೂ ಎಲ್ಲರೂ ಬಂದುಬಿಡಿ. ಮುಖ್ಯವಾಗಿ ವಯಸ್ಸಾದವರು ಇರ್ತಾರಲ್ವ, ಅವ್ರಿಗೆಲ್ಲ ಹೊರಗಡೆ ಎಲ್ಲ ತಿರುಗಾಡೋಕ್ಕೆ ಬಿಡಬೇಡಿ. ಆಮೇಲೆ ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರಲ್ಲ, ಅವ್ರಿಗಂತೂ ದಯವಿಟ್ಟು ಸಾಯಂಕಾಲ ಅಂತನಲ್ಲ, ನಾಳೆ 12 ಗಂಟೆಯಿಂದ ನಾಳೆ ನೈಟೆಲ್ಲ 12 ಗಂಟೆ ಮೇಲೆ ಎಲ್ಲೂ ಹೊರಗಡೆನೇ ಬಿಡಲೇಬೇಡಿ. ಎಲ್ಲೂ ಹೊರಗಡೆ ಹೋಗೋದು ಬೇಕಾಗಿಲ್ಲ. ನೋಡಿ, ಮೊದಲನೇದಾಗಿ ಗ್ರಹಣ ಸ್ಪರ್ಶಕಾಲ 3 ಗಂಟೆಗೆ 13 ನಿಮಿಷ ಅಂತ ಹೇಳಿದ್ದಲ್ಲ. ಸೊ ಆದಷ್ಟು ಎಲ್ಲರೂ ಅಂದರೆ ಎಲ್ಲರೂ, ನಾನು ಹೇಳ್ತಿರೋದು ಆರೋಗ್ಯ ಸಮಸ್ಯೆ ಇರೋರು, ಹಾಸ್ಪಿಟಲ್ ಅಡ್ಮಿಟ್ ಆಗಿರೋರು,
ಮನೆಯಲ್ಲೇ ಮನುಷ್ಯರಿಲ್ದಿರೋರು, ವಯಸ್ಸಾಗಿರೋರು ಅಂಥವ್ರ ಕೈಯಲ್ಲಿ ಟ್ಯಾಬ್ಲೆಟ್ ತೊಗೋಬೇಕು, ಊಟ ಮಾಡಬೇಕು, ನಾಷ್ಟ ಮಾಡಬೇಕು, ಆ ಟೈಮ್ ಟು ಟೈಮ್ ಅವ್ರಿಗೆ ಸೇವನೆ ಮಾಡಬೇಕು, ಗಂಜಿ ಕುಡಿಬೇಕು, ಅದೆಲ್ಲ ಇದ್ದೇ ಇರುತ್ತಲ್ಲ, ಅದನ್ನು ಅವಾಯ್ಡ್ ಮಾಡಲಿಕ್ಕಾಗಲ್ಲ. ಅದು ಅವರು ನಿತ್ಯ ಕರ್ಮ ಮಾಡೋದು ಮಾಡಲಿ. ಮಿಕ್ಕಿದವರು ಏನು ಮಾಡಬೇಕು, ಬೆಳಗ್ಗೆ ನಾಷ್ಟ ಮಾಡಿದ್ದು ಉಳಿಸ್ಕೋಬಾರ್ದು. ಅಂದರೆ ಬೆಳಗ್ಗೆ ನಾಷ್ಟ ಮಾಡಿದ್ದು ಮಧ್ಯಾಹ್ನ ಸ್ವಲ್ಪ ಇಟ್ಕೊಳ್ಳೋಣ, ಮಧ್ಯಾಹ್ನ ಇಟ್ಕೊಳ್ಳೋಣ, ಸಾಯಂಕಾಲ ಇಟ್ಕೊಳ್ಳೋಣ, ಅವೆಲ್ಲ ಬೇಡ. ಊಟ ಮಾಡಬೇಕು. ಮಧ್ಯಾಹ್ನ ಅಡುಗೆ ಮಾಡಿರ್ತೀರಿ, ಅಡುಗೆ ಮಾಡಿದ್ರೂ 1 ಗಂಟೆಗೆ ಆ ಊಟ ಮುಗಿದೋಗ್ಬಿಡ್ಬೇಕು. ಅಂದರೆ ಕಂಪ್ಲೀಟಾಗಿ ಯೂಟ್ಲೈಸ್ ಮಾಡ್ಕೋಬೇಕು. ಅದನ್ನು ಮತ್ತೆ ಮಿಕ್ಸಿಟ್ಟು ಸಾಯಂಕಾಲ ಉಪಯೋಗಿಸ್ಕೊಳ್ಳೋಂಗಿಲ್ಲ, ಆಯಿತಾ. ಅದರೊಟ್ಟಿಗೆ ಹಾಲು, ಮೊಸರು, ಮಜ್ಜಿಗೆ, ನೀರು, ಜ್ಯೂಸು, ಟೀ, ಕಾಫಿ ಇಂಥದ್ದು ಯಾವುದೇ ಇದ್ರೂ ಯಾವುದು ಉಳಿಸ್ಕೋಬೇಡಿ, ಅಲ್ಲಿಗಲ್ಲೇ ಉಪಯೋಗಿಸ್ಕೊಂಬಿಡಿ. ಮನೇಲಿ ಅವೆಲ್ಲ ಸ್ಟಾಕ್ ಇಡಬಾರ್ದು, ಆಯಿತೆ. ಏನಪ್ಪ ಅಂದರೆ ಮನೇಲಿ ಎಲ್ಲರಿಗೂ ಹೇಳಿ, ನೀವು ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಹೊರಗಡೆ ಹೋಗಿದರೆ 5 ಗಂಟೆ ಮುಂಚೆ ಮನೆಗಿದ್ಬಿಡಿ. ಯಾಕಂದರೆ ನಮ್ಮ ದಕ್ಷಿಣದ ಭಾರತಕ್ಕೆ ಅದು ಗೋಚರಿಸ್ತಾ ಇರೋದೇ ಸಾಯಂಕಾಲ ಹೊತ್ತು, ಯಾವಾಗ ಸೂರ್ಯ ಮುಳುಗೋ ಟೈಮ್ನಲ್ಲಿ, ಆಯಿತೆ. ಸೊ ಆದಷ್ಟು 5 ಗಂಟೆ ಮುಂಚೆ ಎಲ್ಲರೂ ಮನೆಗಿದ್ಬಿಡಿ, ಮನೇಲಿದ್ದು ಹೊರಗಡೆ ಹೋಗಬೇಡಿ. ಗ್ರಹಣ ನಡೀತಾ ಇರಬೇಕಾದ್ರೆ ಹೊರಗಡೆ ಓಡಾಡೋದು, ಅದು ತೊಗೊಂಬ ಅವೆಲ್ಲ ಕಥೆನೇ ಬೇಡ. ಟ್ಯೂಷನ್ ಏನಾದ್ರು ಹೋಗೋದಿರುತ್ತೆ ಮಕ್ಕಳಿಗೆ, ನಾಳೆ ಒಂದಿನ ಅವಾಯ್ಡ್ ಮಾಡಿ. ಇಲ್ಲ ಎಕ್ಸಾಮ್ ಮುಗಿಸ್ಕೊಂಡು ಆದಷ್ಟು ಟೈಮ್ ಜಲ್ದಿ ಬಂದರೆ ಮನೆಗೆ ಒಳ್ಳೆಯದು. ಎಕ್ಸಾಮ್ ಮುಗಿದ್ಮೇಲೆ ಫ್ರೆಂಡ್ ಮನೆ ಅಲ್ಲಿ ಇಲ್ಲಿಂದ ತಿರುಗಾಡಬೇಡಿ. ಈ ಥರ ಎಲ್ಲ ಸ್ವಲ್ಪ ನಾವು ಕಾಳಜಿ ವಹಿಸ್ಕೊಂಡ್ರೆ ನೋಡಿ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಏನೇನು ಅದರಿಂದ ಆಗೋಗಳನ್ನು ನಾನು ಆಮೇಲೆ ಹೇಳ್ತೀನಿ, ಏನು ಆಗೋಗು ಅಂತ. ನೋಡಿ, 3ನೇ ತಾರೀಕು ಮಾರ್ಚ್ 2026ರಂದು ಮಂಗಳವಾರ ಪಾಲ್ಗುಣ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆ ದಿನ ಸಂಭವಿಸುತ್ತಿರುವ ಕೇತುಗ್ರಸ್ತ ಚಂದ್ರಗ್ರಹಣ. ಎಲ್ಲರಿಗೂ ಒಂದು ಪ್ರಶ್ನೆ ಇದೆ. ಅಂದರೆ ನನ್ನ ಫ್ರೆಂಡ್ಸು, ಅಕ್ಕಪಕ್ಕದವರು ಮತ್ತು ನನಗೆ ಗೊತ್ತಿರೋರು, ಪರಿಚಯ ಇರೋರು, ಬ್ರಾಹ್ಮಣರು, ಅರ್ಚಕರು ಎಲ್ಲರೂ ಕೇಳ್ತಿದ್ದಾರೆ, ಏನಪ್ಪ ಗ್ರಹಣ ನಡೀತಾ ಇದೆ, ನಮಗೆ ಕಾಣಿಸ್ಕೊಳ್ಳೋದಿಲ್ವೇ? ಯಾಕಂದರೆ ಗ್ರಹಣ ನಡಿಬೇಕಂದ್ರೆ ನಮ್ಗೆ ಕಾಣಿಸ್ಕೋಬೇಕು. ಅದು ಕಾಣಿಸ್ಕೊಳ್ಳೋದು ಯಾವಾಗ? ಸೂರ್ಯ ಮುಳುಗಿದ ನಂತರ. ಆದರೆ ಈ ಗ್ರಹಣ ನಡೀತಾ ಇರೋದು 3 ಗಂಟೆಗೆ 13 ನಿಮಿಷ. ಇದ್ರದ್ದು ಫಲ ಹೆಂಗಿರುತ್ತೆ, ಆಮೇಲೆ ಇದು ಎಷ್ಟು ಮಟ್ಟಿಗೆ ನಮಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಸ್ವಲ್ಪ ಚರ್ಚೆಯಲ್ಲಿದ್ದಾರೆ. ಅದು ಹೊರತಾಗಿ ಈಗಾಗಲೇ ಕಮ್ಯುನಿನ ಡೊನಾಲ್ಡ್ ಟ್ರಂಪ್ ಅಂದರೆ US ಮತ್ತು ಇಸ್ರೇಲ್ನವರು ಇರಾನ್ ಅವ್ರಿಗೆ ಅಟ್ಯಾಕ್ ಮಾಡಿ ಒಂದು 30 ಬಾಂಬ್ ಹಾಕಿ ಕಮ್ಯುನಿನ ಮುಗಿಸ್ಬಿಟ್ರು. ಹಾಗೆ ವಾರ್ ಕೂಡ ಬೇಜಾರು ನಡೀತಾ ಇದೆ. ಅಂದರೆ ಅವರು ಮೇಲೆ ಮಿಸೈಲ್ ಹಾಕೋದು, ಬಾಂಬ್ ಹಾಕೋದು, ತದ್ವಿರುದ್ಧ ಇವ್ರಿಗೆ ಅದನ್ನೇ ಮಾಡ್ತಾ ಕೂತಿದ್ದಾರೆ. ಜಗಳಗಳು ನಡೀತಾ ಇದೆ, ಸಿಕ್ಕಾಪಟ್ಟೆ ಜನ ಸಾಯ್ತಾ ಇದ್ದಾರೆ. ಮಕ್ಕಳು, ದೊಡ್ಡವರು, ಚಿಕ್ಕವರು ಅನ್ನೋದು ನೋಡ್ದಿರಾ ಬಾಂಬ್ಗಳಾಗ್ತಿದ್ದಾರೆ, ಜನ ಸಾಯ್ತಾ ಇದ್ದಾರೆ. ಸೊ ಈ ಗ್ರಹಣ ಕಾರಣನ ಅಂತ ಒಂದು ಎಲ್ಲರಿಗೂ ತಲೆನಲ್ಲಿದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಗ್ರಹಣ ಕಾರಣ ಅಲ್ಲ. ಇದು ಏನಪ್ಪ ಹಿಂಗೆ ಹೇಳ್ತಿದ್ದಾರೆ ಇವರು, ಗ್ರಹಣ ನಡೀತಾ ಇದೆ, ವಾರ್ ನಡೀತಾ ಇದೆ, ಇವರೇನು ಹಿಂಗೆ ಹೇಳ್ತಿದ್ದಾರೆ ವಿರುದ್ಧವಾಗಿ. ಎಲ್ಲರೂ TV ನಲ್ಲಿ ನ್ಯೂಸ್ನಲ್ಲೆಲ್ಲ ಇದು ಗ್ರಹಣದಿಂದನೇ ಆಗ್ತಿರೋದು ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಇದು ಗ್ರಹಣ ಕಾರಣ ಅಲ್ಲ. ಆ ದೇವ್ರಿಗೇ ಇವರೆಲ್ಲ ಸಾಯಬೇಕು, ಇವರೆಲ್ಲ ನಾಶವಾಗಬೇಕು ಅನ್ನೋದು ಇಚ್ಛೆ ಅವನದು. ಯಾರದು? ದೇವ್ರದು. ಯಾಕೆಂದರೆ ನೋಡಿ, ಅಂದರೆ ಹೋದ ವರ್ಷ 2025 7ನೇ ತಾರೀಕು ಸೆಪ್ಟೆಂಬರ್ರಂದು ಚಂದ್ರಗ್ರಹಣ, ಅವತ್ತು ಚಂದ್ರಗ್ರಹಣ ಇತ್ತು. ಅದ್ರ ಮುಂಚೆ ಸೂರ್ಯಗ್ರಹಣ 15 ದಿನದ ಮುಂಚೆ ಇತ್ತು. ಆವಾಗ ಆ ಗ್ರಹಣದ ಸಮಯದಲ್ಲಿ ಒಂದು ಧೂಮಕೇತು ತುಂಬ ಹತ್ತಿರದಿಂದ ಗೋಚರಿಸ್ತು ಪೃಥ್ವಿಗೆ. ಅದು ಕರೆಕ್ಟಾಗಿ ಕಾಣಿಸ್ತಿತ್ತು, ಒಂದು ಬೈನಾಕುಲರ್ ಇಟ್ಕೊಂಡು ನೋಡಿದ್ರೆ ಕಾಣಿಸ್ತಿತ್ತು, ಅಷ್ಟು ಹತ್ರದಲ್ಲಿತ್ತು, ಆಯಿತೆ. ಆವತ್ತಿನ ದಿನ ಸರಿಯಾಗಿ ನನ್ನ ಚಾನಲ್ನಲ್ಲಿ ವಿಡಿಯೋ ಇದೆ, ಆ ಲಿಂಕ್ ಇಲ್ಲಿ ಹಾಕಿರ್ತೀನಿ ನೋಡಿ. ಯಾವಾಗಾದ್ರು ಪುರ್ಸೊತ್ತಿತ್ತು ಅಂದರೆ ಅದು ನೋಡಿ. ಇದಾದಮೇಲೆ ಈ ವಿಡಿಯೋ ಆದಮೇಲೆ ಅದನ್ನ ನೋಡಿ, ಅರ್ಥ ಆಗುತ್ತೆ. ಆ ವಿಡಿಯೋನಲ್ಲಿ ಆವತ್ತಿನ ದಿನ ಧೂಮಕೇತು ಹತ್ರ ಬಂದಾಗ ಬೇಕಾದ್ರೆ ಯಾವಾಗ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಿತ್ತು ಅನ್ನೋದನ್ನು ನೋಡಿ. ಫಸ್ಟ್ ಟೈಮ್ ಇಸ್ರೇಲ್ ಮೇಲೆ ದಾಳಿ ಯಾವಾಗ ಇರಾನ್ ಮಾಡ್ತು ಅಂತ. ಆವಾಗ ಬ್ಯಾಕ್ ಟು ಬ್ಯಾಕ್ ಎಷ್ಟೊಂದು 100-150 ಮಿಸೈಲ್ಗಳನ್ನ ಅವರು
ಇಸ್ರೇಲ್ ಮೇಲೆ ಇರಾನ್ ಅವ್ರು ಹಾಕಿದರು. ಯಾವತ್ತಿನ ದಿನ? ಆವತ್ತು ಗ್ರಹಣ ನಡೀತಾ ಇರತಕ್ಕಂಥ ದಿನ. ಆದರೆ ಗ್ರಹಣನೇ ಅದು ಕಾರಣನ ಅಲ್ಲ, ಅದು ಧೂಮಕೇತು ಬಂತಲ್ಲ ಅದು ಮುಖ್ಯವಾಗಿ ಕಾರಣ. ಆಯಿತೇ? ಈ ಸರಿ ಸೂರ್ಯಗ್ರಹಣ ಆಯಿತು. ಗ್ರಹಣ ಆಗಿ ಇಷ್ಟು ದಿನ ಆಗಿ ಈಗ ಶನಿವಾರ ಮೊನ್ನೆ ಬೆಳಗಿನ ಜಾವ ಕಮೇನಿನ ಹೊಡೆದಾಕಿದ್ದಾರೆ ಅಂತ ನ್ಯೂಸಲ್ಲೆಲ್ಲ ಬರ್ತಾ ಇದೆ. ಆಮೇಲೆ ಅದಕ್ಕೂ ಮುಂಚೆ ಅಂದರೆ ಅವಾಗಿಂದ ನಡೀತಾ ಇರೋದು, ಇವಾಗ ಅವರು ವಾರ್ ನಡೀತಾನೇ ಇದೆ. ಒಂದಿಲ್ಲ ಒಂದು ರೀತಿ, ಒಂದು ಕಂಟ್ರಿ ಇಲ್ಲ ಇನ್ನೊಂದು ಕಂಟ್ರಿ ಹತ್ರ ವಾರ್ ನಡೀತಾನೇ ಇದೆ. ಸೊ ಸಿಂಪಲ್ಲಾಗಿ ಕಂಪೇರಿಷನ್ ಮಾಡಿದ್ರೆ ಏನೇನು ಆಗುತ್ತೆ, ಏನೇನು ಆಗೋಗಳಿದೆ ಅದನ್ನೆಲ್ಲ ಡೀಟೇಲಾಗಿ ನಾನು ಸಿಂಪಲ್ಲಾಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳ್ತೀನಿ. ಆಯಿತೇ? ಅದರಲ್ಲೂ ಈ ಗ್ರಹಣ ನಡೀತಾ ಇದೆಯಲ್ಲ, ಈ ಗ್ರಹಣ ನಡೀತಾ ಇರೋದು ಹೋಳಿ ಹಬ್ಬದ ದಿನ. ಚಂದ್ರಗ್ರಹಣ ನಡೀತಾ ಇರೋದು ಹೋಳಿ ಹಬ್ಬದ ದಿನ. ಅರ್ಥ ಮಾಡ್ಕೊಳ್ಳಿ, ಯಾವುದೇ ವರ್ಷ ಇರಲಿ. ಆಯಿತೇ? ಅಮಾವಾಸ್ಯೆಯಿಂದ ಈ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಇರುತ್ತಲ್ಲ ಅಲ್ಲಿವರೆಗೂ ಸಮಯ ಚೆನ್ನಾಗಿಲ್ಲ. ಅದ ನಂತರ ಉಗಾದಿ ಬರೋವರೆಗೂ ಯಾರೂ ಒಳ್ಳೆ ಕೆಲಸ ಮಾಡೋದಿಲ್ಲ. ಆಯಿತೇ? ಈ ಸರಿ ಈ ಹೋಳಿ ಹಬ್ಬ ಆ ಪರ್ಟಿಕ್ಯುಲರ್ ಹುಣ್ಣಿಮೆ ಪ್ರತಿ ವರ್ಷ ಬರೋವಂಥದ್ದು, ಅದು ಇವಾಗಲೂ ಬಂದಿದೆ. ಆ ಬರೋ ಸಮಯದಲ್ಲಿ ಈ ಗ್ರಹಣ ನಡೀತಾ ಇರೋದ್ರಿಂದ ಸಾಕಷ್ಟು ಅಂದರೆ ಬರೀ ಹೋಳಿ ದಹನ ಮಾತ್ರ ಅಲ್ಲ, ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿರ್ಬೋದು, ಮತ್ತು ಒಳ್ಳೆ ಕಾರ್ಯಗಳ ಮುಹೂರ್ತಗಳು ಬದಲಾವಣೆ ಆಗಿದೆ. ಒಳ್ಳೆಯ ಕಾರ್ಯ ಅಂದರೆ ನಾನು ಹೇಳ್ತಿರೋದು ಬರೀ ದೇವರ ಕಾರ್ಯ ಮಾತ್ರ. ಈ ಅಮಾವಾಸ್ಯೆಯಿಂದ ಬರೋ ಉಗಾದಿವರೆಗೂ, ಅಂದರೆ ಹಿಂದಿನ ಅಮಾವಾಸ್ಯೆ ಏನಾಯಿತು ಅಲ್ಲಿಂದ ಬರೋ ಉಗಾದಿವರೆಗೂ ಯಾರು ಯಾವುದೇ ರೀತಿ ಒಳ್ಳೆ ಕಾರ್ಯ ಮಾಡುವ ಹಾಗಿಲ್ಲ. ನಾನು ಒಳ್ಳೆ ಕಾರ್ಯ ಮಾಡುವ ಹಾಗಿಲ್ಲ ಅಂದರೆ ಅರ್ಥ ನಾಮಕರಣ, ನಿಶ್ಚಿತಾರ್ಥ, ಗೃಹ ಪ್ರವೇಶ, ಮದುವೆ, ಇಂಥವೆಲ್ಲ ನಾವು ನಮಗೋಸ್ಕರ ನಾವು ಮಾಡ್ಕೊಳ್ತೀವಲ್ವ, ಅದು ಯಾವುದೂ ಮಾಡೋಂಗಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅಂಥದ್ರಲ್ಲಿ ಈಗ ರೀಸೆಂಟಾಗಿ ಒಬ್ಬರು ಸೆಲೆಬ್ರಿಟಿ ದೊಡ್ಡದಾಗಿ ಮದುವೆ ಮಾಡ್ಕೊಂಡಿದ್ದಾರಲ್ಲ, ಅದಕ್ಕೆ ಏನಂತ ಹೇಳಬೇಕು ಅರ್ಥ ಆಗ್ತಾಯಿಲ್ಲ. ಇದು ಮುಹೂರ್ತ ಫಿಕ್ಸ್ ಮಾಡಿಕೊಡಿ ಅಂತ ₹1,00,000 ಕೊಡ್ತಾರೆ. ಆ ಮುಹೂರ್ತ ಕೊಟ್ಟಿರೋದು ದೊಡ್ಡ ಶಿಖಾಮಣಿ ಅಂತನೋ ಗೊತ್ತಿಲ್ಲ. ಹೋಗೋಗಿ ಅವ್ರಿಗೆ ಅಂಥ ಟೈಮ್ ಕೊಟ್ಟಿದ್ದಾರೆ. ಯಾವುದೇ ಒಳ್ಳೆಯ ಸಮಯ ಇರಲಿ, ಯಾವುದೇ ಲಗ್ನ ಇರಲಿ, ಯಾವುದೇ ಒಳ್ಳೆ ಮುಹೂರ್ತ ಸಿಕ್ಕಿದ್ರೂ, ಫಾರ್ ಎಕ್ಸಾಂಪಲ್ ಈ ಅಮಾವಾಸ್ಯೆಯಿಂದ ಹುಣ್ಣಿಮೆ ಪರ್ಟಿಕ್ಯುಲರ್ ಆಗಿ 17ನೇ ತಾರೀಕು ಫೆಬ್ರವರಿಯಿಂದ 3ನೇ ತಾರೀಕು ಮಾರ್ಚ್ವರೆಗೂ ಈ ಸಮಯದಲ್ಲಿ ನಾನು ಈ ವರ್ಷದ ಹೇಳ್ತಾ ಇರೋದು. ಹಾಗೆ ಪ್ರತಿ ವರ್ಷ ಅಮಾವಾಸ್ಯೆಯಿಂದ ಹುಣ್ಣಿಮೆ ಫಾಲ್ಗುಣ ಮಾಸದ ಶುಕ್ಲ ಪಕ್ಷ ಬರೋವರೆಗೂ, ಅಂದರೆ ಆ ಹುಣ್ಣಿಮೆ ದಿನವರೆಗೂ ಯಾವುದೇ ರೀತಿ ಮುಂಜಿ ನಾಮಕರಣ ಅದೆಲ್ಲ ಏನೇನು ಮಾಡೋಂಗಿಲ್ಲ. ಹುಟ್ಟು ಸಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದರೆ ಅದೆಲ್ಲ ಮಾಡೋಂಗಿಲ್ಲ. ನಾನು ಸೆಲೆಬ್ರಿಟಿ ಹೆಸರು ಹೇಳೋದಿಲ್ಲ, ಅದು ನನಗೆ ಬೇಕಾಗೂ ಇಲ್ಲ. ಆದರೆ ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು. ಅಷ್ಟು ದುಡ್ಡೆಲ್ಲ ಸಿಕ್ಕಾಪಟ್ಟೆ ಇದೆ ಅವ್ರಿಗೇನು ಹೆಚ್ಚು ಕಮ್ಮಿ ಆ ಕಡೆ ಈ ಕಡೆ ಜೀವನದಲ್ಲಿ ಅವರು ಮದುವೆ ಫ್ಯಾಮಿಲಿ ಲೈಫ್ನೆಲ್ಲ ಹೆಚ್ಚು ಕಮ್ಮಿ ಆದರೆ ಏನು ಅವ್ರಿಗೇನು ದುಡ್ಡು ಕಮ್ಮಿ ಅಂತ ಜನ ತಿಳ್ಕೊಬೋದು. ಹಾಗಲ್ಲ, ಅವ್ರ ಹತ್ರ ದುಡ್ಡು ಇರಲಿ ಇಲ್ಲದೆ ಹೋಗಲಿ, ಏನೇನಾಗುತ್ತೆ ಅನ್ನೋದನ್ನು ನೀವೇ ಮುಂದೆ ದಿನಗಳಲ್ಲಿ ನ್ಯೂಸ್ಗಳಲ್ಲಿ ನೋಡಿ ಏನೇನಾಗುತ್ತೆ ಅಂತ. ನೀವು ಹೇಳ್ಬೋದು, ಅಯ್ಯೋ ಎಲ್ಲ ನೋಡಿ ಮಾಡಿರೋರಿಗೆ ಹಂಗೆ ಅಂತ. ಹಂಗಲ್ಲ, ಇವ್ರದ್ದೇನು ಚೆನ್ನಾಗಿದ್ದು ಬಿಡ್ತಾರೆ, ಅವ್ರ ಹತ್ರ ದುಡ್ಡಿದೆ, ದುಡ್ಡಿದ ಮೇಲೆಲ್ಲ ಆಯಿತು ಅಂತ. ಹಂಗಲ್ಲ, ಆ ಲೆಕ್ಕ ಅಲ್ಲ. ಇವಾಗ ಹೋಳಿಕಾ ದಹನ ಅಂದರೆ ದುಷ್ಟಶಕ್ತಿಯನ್ನು ಸಂಹಾರ ಮಾಡುವಂತಹ ಒಂದು ಸಮಯ. ಇನ್ನೊಂದೇನಪ್ಪ ಅಂದರೆ ಹೋಳಿ ಹಬ್ಬದ ಮುಂಚೆ ಏನು ಮಾಡ್ತಾರೆ, ಯಾವಾಗಲೂ ಎಲ್ಲ ಕಡೆ ಸಾಮಾನ್ಯವಾಗಿ ನನಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿ ಸ್ವಲ್ಪ ನೋಡಿರೋವಂಥ ಜಾಗದಲ್ಲೆಲ್ಲ, ಅಂದರೆ ಹಳ್ಳಿ ಊರುಗಳಲ್ಲಿ ಏನು ಮಾಡ್ತಾರೆ ಅಂದರೆ ನೆರೆಹೊರೆಯವರ ಮನೆಯಲ್ಲಿ ಕಟ್ಟಿಗೆ ಕಳ್ತನ ಮಾಡ್ತಾರೆ. ಕಟ್ಟಿಗೆ ಕಳ್ತನ ಮಾಡ್ತಾರೆ ಅಂದರೆ ಹೇಳ್ಬಿಟ್ಟೆ ಮಾಡ್ತಾರೆ, ನಿಮ್ಮ ಮನೇಲಿ ನಾನು ಕಟ್ಟಿಗೆ ಕಳ್ತನ ಮಾಡ್ತೀನಿ, ಯಾವಾಗ ಮಾಡ್ತೀನಿ ಅಂತ ಹೇಳಲ್ಲ, ಒಟ್ನಲ್ಲಿ ಮಾಡ್ತೀನಿ ಅಂತ. ಕಸ ಕಡ್ಡಿ ಏನೇನಿರುತ್ತಲ್ಲ ಅದನ್ನೆಲ್ಲ ತೊಗೊಂಡು ಬಂದು ಒಂದು ಕಡೆ ಗುಡ್ಡೆ ಹಾಕಿ
ಎಲ್ಲರೂ ಸಂಗ್ರಹಿಸಿ ಆ ಗುಡ್ಡೆನ ಹೋಳಿಕಾ ದಹನಕ್ಕೆ ಎಲ್ಲ ರೆಡಿ ಮಾಡ್ತಾರೆ. ಆಮೇಲೆ ಹೋಳಿ ಹಬ್ಬ ಮಾಡ್ತಾರೆ. ನೋಡಿ, ಇವತ್ತು ನಾಳೆ ಆ್ಯಕ್ಚುಲಿ ಹೋಳಿಕಾ ದಹನ ನಡೆಯೋದು. ಆದರೆ ಅದರಿಂದ ಏನಾಯಿತು, ಇವತ್ತೇ ಮುಹೂರ್ತ ಚೇಂಜ್ ಮಾಡ್ಕೊಂಡು ಇವತ್ತೇ ಹೋಳಿಕಾ ದಹನ ಮಾಡ್ತಿದ್ದಾರೆ. ಸೊ ಹಾಗಾಗಿ ಎಷ್ಟೋ ಒಳ್ಳೆ ಕಾರ್ಯಗಳ ಮುಹೂರ್ತಗಳು ಚೇಂಜ್ ಆದವು. ಆದರೆ ಈ ಒಳ್ಳೆ ಕಾರ್ಯಗಳು ನಮಗೆ ಪರ್ಸ್ನಲ್ ಸಂಬಂಧಪಟ್ಟಿರೋಂಥ ಯಾವುದೇ ಕಾರ್ಯ ಮಾಡುವಾಗಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡುವಾಗಿಲ್ಲ. ಮಾಡೋದಿರಲಿ ಸೆಕೆಂಡ್ರಿ, ಅದ್ರ ಬಗ್ಗೆ ಯೋಚನೆ ಮಾಡೋಂಗಿಲ್ಲ. ನಿಶ್ಚಿತಾರ್ಥ ಮಾಡೋಂಗಿಲ್ಲ, ನಾಮಕರಣ ಮಾಡೋಂಗಿಲ್ಲ, ಮದುವೆ ಅಂತೂ ಡೆಫಿನೆಟ್ ನೋನು, ಮುಂಜಿ ಮಾಡೋಂಗಿಲ್ಲ. ಕರೆಕ್ಟಾಗಿ ಗೊತ್ತಿರೋ ಬ್ರಾಹ್ಮಣರು, ನಾನು ಜ್ಯೋತಿಷರು ಹೇಳ್ತಾರಲ್ಲ, ಗೊತ್ತಿರೋ ಬ್ರಾಹ್ಮಣರಾದರೆ ಈ ಸಮಯದಲ್ಲಿ ಮಾಡಬಾರ್ದು ಅಂತಾರೆ, ನಾನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಜ್ಯೋತಿಷರ ಹತ್ರ ಹೋದರೆ ಈ ಸಮಯದಿಂದ ಈ ಸಮಯಕ್ಕೆ ಎಂಥ ಒಳ್ಳೆ ಲಗ್ನ ಸಿಕ್ಕಿದ್ರೂ ಅಲೋ ಮಾಡೋದಿಲ್ಲ, ಕೊಡೋದಿಲ್ಲ ಯಾರನ್ನು. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಸಾಮಾನ್ಯ ಜನರಿಗೆ ನಾನು ಹೇಳ್ತಾ ಇರೋದು ಇಷ್ಟೇ. ಇದನ್ನು ಸ್ವಲ್ಪ ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾದ್ರೆ ಬ್ರಾಹ್ಮಣರು ಫಾರ್ ಎಕ್ಸಾಂಪಲು ಆಷಾಢ ಮಾಸದಲ್ಲಿ ಮದುವೆ ಮಾಡಿಬಿಡ್ತಾರೆ. ಈ ಟೈಮಲ್ಲಿ ಮದುವೆ ಮಾಡೋಕ್ಕೋಗಲ್ಲ. ಅವರ ಅಂದರೆ ಅವರ ಗ್ರೂಪ್ನಲ್ಲೇ ಮಾಡೋಕ್ಕೋಗಲ್ಲ. ನೀವು ಯಾಕೆ ಮಾಡ್ತೀರಿ? ನಾನು ಸಾಮಾನ್ಯ ಜನರಿಗೆ ಹೇಳ್ತಾ ಇರೋದು, ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ, ಅದು ಒಳ್ಳೆಯದಲ್ಲ. ಒಂದು. ಎರಡನೇದೇನಪ್ಪ ಅಂದರೆ, ಈ ಸರಿ ನಡೀತಾ ಇರೋದು ಗ್ರಹಣ, ಚಂದ್ರಗ್ರಹಣ, ಸೂರ್ಯಗ್ರಹಣ ಆಗಲಿ, ಈ ಸರಿನೇ ಅಂತಲ್ಲ, ಹೋದ ಸರಿಗಿಂತ ಕಂಟಿನ್ಯೂ ಆಗ್ತಾ ಇದೆ ಗ್ರಹಣಗಳು ಬ್ಯಾಕ್ ಟು ಬ್ಯಾಕ್. ಕೆಲವು ನಮಗೆ ಭಾರತಕ್ಕೆ ಗೋಚರಿಸ್ತಾ ಇದೆ, ಕೆಲವು ಗೋಚರಿಸ್ತಾ ಇಲ್ಲ. ಆದರೆ ನನ್ನ ಪಾಲಿಸಿ ಏನಪ್ಪ ಅಂದರೆ, ಗ್ರಹಣ ನಡೆಯೋ ಸಮಯದಲ್ಲಿ ಪೃಥ್ವಿಗೆ ಅದರ ಪ್ರಭಾವ ಬೀಳುತ್ತೆ. ಪೃಥ್ವಿಗೆ ಅದರ ಪ್ರಭಾವ ಬಿದ್ದರೆ ಎಲ್ಲೇ ಬಿದ್ರೂ, ಅಂದರೆ ನಮಗೆ ಎಲ್ಲಾದರೂ ಏಟಾಯಿತು ಅಂದರೆ, ಕಾಲ್ಗೇಟಾದ್ರೂ ನೋವೇ, ಕೈಗೇಟಾದ್ರೂ ನೋವೇ, ತಲೆಗೇಟಾದ್ರೂ ನೋವೇ. ತಲೆಗೇಟಾಯ್ತಪ್ಪ, ನನ್ನ ಕಾಲ್ಗೇನಾಗಿಲ್ಲ ಅಂತ ರಿಲ್ಯಾಕ್ಸ್ ಆಗೋಕ್ಕಾಗಲ್ಲ. ಎಲ್ಲೇ ಏಟಾದ್ರೂ ಅದು ನೋವೇ. ಸೊ ಪೃಥ್ವಿಗೆ ನೋವಾದರೆ ನಮಗೆ ನೋವಾದಂಗೆ. ಯಾಕಂದರೆ ಪೃಥ್ವಿ ನಮಗೆ ತಾಯಿ, ಧರಣಿ, ಧಾತ್ರಿ. ಸೊ ಆಕೆಗೆ ನೋವಾದರೆ ನಮಗೂ ನೋವಾದಂಗೆ. ಇಂಡೈರೆಕ್ಟ್ ಆರ್ ಡೈರೆಕ್ಟ್ ಇಟ್ ವಿಲ್ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಅಸ್. ಅದು ನೋವಾಗಿ ಆಗುತ್ತೆ. ಪ್ರಕೃತಿಗೆ ನೋವಾದರೆ ನಮಗೆ ನೋವಾದಂಗೆ. ಪ್ರಕೃತಿನಲ್ಲಿ ಅಲ್ಲೋಲ ಕಲ್ಲೋಲ ಆಯಿತು. ಫಾರ್ ಎಕ್ಸಾಂಪಲ್ ಪ್ರಕೃತಿ ವಿಕೋಪ, ಇವಾಗ ತಾನೇ ಎಷ್ಟು ಭೂಕಂಪಗಳಾಯಿತು, ಎಷ್ಟು ಊರುಗಳೆಲ್ಲ ಮುಳುಗೋಯ್ತು ಅಲ್ವೇ? ಅದು ಒಂದು ವಿಡಿಯೋ ಮಾಡಿದ್ದೆ ನಾನು. ಹುಷಾರಾಗಿರಿ, ನೀರೆಲ್ಲ ಕೊಚ್ಕೊಂಡು ಬಂದ್ಬಿಡುತ್ತೆ, ಮನೆ ಒಳಗೆಲ್ಲ ನೀರು ನುಗ್ಗುತ್ತೆ, ಊಟಕ್ಕೆ ತುಂಬ ಕಷ್ಟ ಇರುತ್ತೆ, ಆದಷ್ಟು ಮೇಲಿಡಿ ಅಂತ ಹೇಳಿದ್ದೆ. ಶ್ರೀಲಂಕಾನಲ್ಲಿ ನೋಡಿದ್ರಾ ಎಷ್ಟು ಇದಾಗಿತ್ತು. ನಮ್ಮ ರಾಜ್ಯದಲ್ಲೇ, ಕರ್ನಾಟಕದಲ್ಲಿ ಎಷ್ಟು ಜಾಗದಲ್ಲಿ ಎಷ್ಟು ಮನೆಗಳೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಪ್ರಕೃತಿಗೆ, ಅಂದರೆ ನಮ್ಮ ಭೂಮಿಗೆ ಎಲ್ಲೇ ಗ್ರಹಣ ವಿಸ್ಮಯ, ಅಂದರೆ ಗ್ರಹಣ ವೀಕ್ಷಣೆ ಆದ್ರೂ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ನಮಗೂ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಆಯಿತೆ? ಈ ಗ್ರಹಣ ಸಮಯದಲ್ಲಿ ನಾವೇನು ಮಾಡಬೇಕು? ನಾನು ಅಂದರೆ, ಗ್ರಹಣ ಇವಾಗ ನಾನು ಆಗಲೇ ಹೇಳ್ದಂಗೆ ಸ್ಪರ್ಶಕಾಲದಿಂದ ಮೋಕ್ಷ ಕಾಲದವರೆಗೂ, ಅಂದರೆ 3 ಗಂಟೆಗೆ 13 ನಿಮಿಷದಿಂದ ಹಿಡಿದು 6 ಗಂಟೆ 47 ನಿಮಿಷದವರೆಗೂ ಕೂತ್ಕೊಂಡು ದೇವಿ ಧ್ಯಾನ ಮಾಡಿ, ಜಪ ಮಾಡೋಕ್ಕಾಗಲ್ಲ ಅಂದರೆ ಓದೋಕ್ಕಾಗಲ್ಲ. ಹೆಂಗಪ್ಪ ಮಾಡೋದು ಅಂದರೆ, ಅಟ್ಲೀಸ್ಟ್ ಕೇಳಿ. ಅರಗಲ ಸ್ತೋತ್ರ, ಸಿದ್ಧ ಕುಂಜಿಕಾ ಸ್ತೋತ್ರ, ದುರ್ಗಾ ಕೀಲಕಂ, ವಿಷ್ಣು ಸಹಸ್ರನಾಮ, ಗಾಯತ್ರಿ ಮಂತ್ರ, ಅಷ್ಟಲಕ್ಷ್ಮಿ ನಾಮಾವಳಿ ಅಂತ ದೇವಿಗಳು, ಮತ್ತು ಹನುಮಾನ್ ಚಾಲೀಸ, ರುದ್ರ ಅಂದರೆ ನಮಕ ಚಮಕ, ಇದನ್ನೆಲ್ಲ ಕೇಳ್ತಾ ಇದ್ದರೆ ರಿಪೀಟ್, ಅದನ್ನೇ ಕೇಳಕ್ಕೆ ಏಕಾಗ್ರತೆಯಿಂದ ಕೂತ್ಕೊಂಡು, ಆ ಕಡೆ ಈ ಕಡೆ ಗಮನ ಹೋಗಬಾರ್ದು. ಕೂತ್ಕೊಂಡು ಏಕಾಗ್ರತೆಯಿಂದ ಅದನ್ನು ಕೇಳ್ತಾ ಧ್ಯಾನ ಮಾಡ್ತಾ ಇರಬೇಕು. ಅದರಿಂದ ಏನಾಗುತ್ತೆ, ಅದು ಸಿದ್ಧಿಸುತ್ತೆ, ಆ ಧ್ಯಾನ ಸಿದ್ಧಿಸುತ್ತೆ, ಆ ಜಪ ಸಿದ್ಧಿಸುತ್ತೆ, ಆ ಮಂತ್ರ ಸಿದ್ಧಿಸುತ್ತೆ. ಕರೆಕ್ಟಾಗಿ ಉಚ್ಚಾರಣೆ ಮಾಡಿದ್ರೆ ಆ ಮಂತ್ರದಿಂದ ಎಷ್ಟೋ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ. ಜನಗಳಿಗೆ ಗೊತ್ತಿಲ್ಲ. ಇವಾಗ ಗ್ರಹಣ ನಡೆಯೋ ಸಮಯದಲ್ಲಿ, ಅಂದರೆ ಲಗ್ನ ಕುಂಡ್ಲಿ ಹಾಕಿದ್ದೀನಿ ಗ್ರಹಣ ನಡೆಯೋ ಸಮಯದಲ್ಲಿ,
ಗ್ರಹಣ ನಡೆಯೋ ಸಮಯದಲ್ಲಿ ಲಗ್ನ ಕುಂಡಲಿ ಹಾಕಿದಾಗ ಒಂದು ಜಾತಕ ಅಂದರೆ ಒಂದು ಕುಂಡಲಿ ನಿರ್ಮಾಣ ಆಗುತ್ತೆ. ಆ ನಿರ್ಮಾಣದ ಪ್ರಕಾರ ಯಾವ ರೀತಿ ಅದರ ರಿಸಲ್ಟ್ ಇರುತ್ತೆ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಡೀಟೇಲಾಗಿ. ಇವಾಗ ನೋಡಿ, ಇದರೊಟ್ಟಿಗೆ ನಾನು ಏನು ಮಾಡ್ತೀನಿ, ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಎರಡರದ್ದು ಕಂಪ್ಯಾರಿಸನ್ ಮಾಡ್ತೀನಿ. ಏನೇನು ಒಳ್ಳೆಯದಾಗುತ್ತೆ, ಏನೇನು ಅನಾನುಕೂಲಗಳಾಗುತ್ತೆ ಅಂತ ಒಂದು ಸಂಕ್ಷಿಪ್ತವಾಗಿ ನಾನು ನಿಮಗೆ ತಿಳಿಸ್ತೀನಿ. ಸೊ ಇಲ್ಲಿದೆ ಚಂದ್ರಗ್ರಹಣದ ಲಗ್ನ ಕುಂಡಲಿ. ನೋಡಿ, ಲಗ್ನದಲ್ಲೇ ಕೇತು ಮತ್ತು ಚಂದ್ರ ಇದ್ದಾರೆ. ಕೇತು ಮತ್ತು ಚಂದ್ರ ಇಬ್ಬರೂ ಕೂಡ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿದ್ದಾರೆ. ಪೂರ್ವ ಪಾಲ್ಗುಣಿ ನಕ್ಷತ್ರಾಧಿಪತಿ ಬಂದು ಶುಕ್ರ. ಆಮೇಲೆ ಸಪ್ತಮದಲ್ಲಿ ಲಗ್ನಾಧಿಪತಿ ಸೂರ್ಯನೊಟ್ಟಿಗೆ ವಕ್ರ ಬುಧ, ರಾಹು ಮತ್ತು ಕುಜ. ಸೂರ್ಯ ಮತ್ತು ರಾಹು ಇಬ್ಬರೂ ಶತಭೀಷ ನಕ್ಷತ್ರದಲ್ಲಿದ್ದಾರೆ. ಮತ್ತು ಶತಭೀಷ ನಕ್ಷತ್ರಾಧಿಪತಿ ಬಂದು ರಾಹು ಸ್ವಯಂ. ಕುಜ ಬಂದ್ಬಿಟ್ಟು ಧನಿಷ್ಠ ನಕ್ಷತ್ರದಲ್ಲಿದ್ದಾರೆ. ಧನಿಷ್ಠ ನಕ್ಷತ್ರಾಧಿಪತಿ ಬಂದು ಕುಜ ಸ್ವಯಂ. ಕೊನೆಯದಾಗಿ ಬುಧ ಬಂದ್ಬಿಟ್ಟು ಪೂರ್ವಭಾದ್ರ ನಕ್ಷತ್ರದಲ್ಲಿದ್ದಾರೆ, ಅದು ಗುರು ನಕ್ಷತ್ರ. ಹಾಗೆಯೇ ಶನಿ ಮತ್ತು ಶುಕ್ರ ಅಷ್ಟಮ ಭಾವದಲ್ಲಿದ್ದಾರೆ. ಮತ್ತು ಕೊನೆಯದಾಗಿ ವಕ್ರಗುರು ಲಾಭಸ್ಥಾನದಲ್ಲಿದ್ದಾರೆ, ಅಂದರೆ ಮಿಥುನ ರಾಶಿನಲ್ಲಿ ಪುನರ್ವಸು ನಕ್ಷತ್ರದಲ್ಲಿ. ಪುನರ್ವಸು ನಕ್ಷತ್ರಾಧಿಪತಿ ಸ್ವಯಂ ಗುರುವೇ ಆಗಿದ್ದಾರೆ. ನೋಡಿ, ಇಲ್ಲಿ ಗುರು, ಶನಿ, ಕುಜ, ರಾಹು ಇವ್ರು 4 ಜನ ಅವರೇ ಸ್ವಯಂ ರಾಶಿನಲ್ಲಿದ್ದಾರೆ, ಆಮೇಲೆ ಸ್ವಯಂ ನಕ್ಷತ್ರದಲ್ಲಿದ್ದಾರೆ. ಆಯಿತೆ, ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಯಾವಾಗಲೂ ನಾವು ರಾಹುಗೆ ಕುಂಭರಾಶಿಯ ಫೌಂಡರ್ ಅಂತ ಹೇಳ್ತೀವಿ, ಓನರ್ ಅಂತ ಹೇಳ್ತೀವಿ. ಫಸ್ಟ್ ಓನರ್ ಬಂದ್ಬಿಟ್ಟು ಶನಿ, ಅಂದರೆ ಕುಂಭ ಮತ್ತು ಮಕರ ರಾಶಿಗೆ ಅಧಿಪತಿ ಶನೇಶ್ವರ. ಹೌದು, ಶನೇಶ್ವರನ ನಂತರ ಕುಂಭರಾಶಿಗೆ ರಾಹು ಕೂಡ ಅಧಿಪತಿ. ಆಯಿತೆ, ಹಾಗೆಯೇ ವೃಶ್ಚಿಕ ರಾಶಿಗೆ ಕೇತು ಅಧಿಪತಿ. ಹೆಂಗೆ ಕುಜ ವೃಶ್ಚಿಕ ರಾಶಿನಲ್ಲಿ ಅಧಿಪತಿಯೋ, ಮೊದಲನೇ ಅಧಿಪತಿ, ಎರಡನೇ ಅಧಿಪತಿ ಓನರ್ ಕೇತು ಅಂತ ಹೇಳ್ತೀವಿ ಜ್ಯೋತಿಷ್ಯದಲ್ಲಿ. ಜ್ಯೋತಿಷಾಸ್ತ್ರದಲ್ಲಿ ರಾಹುಕೇತುಗೆ ಈ ಮನೆಗಳನ್ನು ಡೆಡಿಕೇಟ್ ಮಾಡಿದ್ದಾರೆ ಆಸ್ ಅ ಓನರ್. ಇಲ್ಲೇನಾಗಿದೆ, ಒಂದು ಮುಖ್ಯವಾಗಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅರ್ಥ ಮಾಡ್ಕೋಬೇಕು. ನೋಡಿ, ರಾಹು ಮತ್ತು ಕೇತು ಒಂದು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಭಾವದಲ್ಲಿ ಕೂತಿದ್ರೆ, 12 ರಾಶಿಯಲ್ಲಿ ಯಾವ ಭಾವದಲ್ಲೂ ಕೂತಿದ್ರು ಕೆಟ್ಟದೇ ಜಾಸ್ತಿ ಮಾಡ್ತಾರೆ ವಿನ ಒಳ್ಳೇದು ಸ್ವಲ್ಪ ಕಮ್ಮಿನೇ. ಆಯಿತಾ, ಒಂದು. ಎರಡನೇದು, ರಾಹು ಮತ್ತು ಕೇತು ಯಾವ ಭಾವದಲ್ಲಿ ಕೂತ್ಕೊಳ್ತಾರೋ ಆ ಭಾವದಲ್ಲಿ, ಅಂದರೆ ಯಾವುದೇ ರಾಶಿನಲ್ಲಿ ಕೂತ್ಕೊಂಡ್ರು ಆ ರಾಶಿ ಅಧಿಪತಿಯ ವೇಷ ಹಾಕ್ಕೊಳ್ತಾರೆ. ನನಗೆ ರಾಹು ಲಾಭದಲ್ಲಿದ್ದಾರೆ, ನನಗೆ ದಶಮದಲ್ಲಿದ್ದಾರೆ, ಹಂಗಲ್ಲ. ಅದ್ರ ಪರಿಣಾಮ ಒಂದು ಕಡೆ ಸೆಕೆಂಡ್ರಿ. ಫಸ್ಟ್ ಆಫ್ ಆಲ್ ಏನು ಮಾಡ್ತಾರೆ, ಇವಾಗ ಶನಿ ಬಂದ್ಬಿಟ್ಟು ಕುಂಭರಾಶಿ ಮತ್ತು ಮಕರ ರಾಶಿ ಅಧಿಪತಿ ಅಲ್ವಾ, ಶನಿ ಅಲ್ಲಿಲ್ಲ. ರಾಹು ಇವಾಗ ಕುಂಭರಾಶಿನಲ್ಲಿದ್ದಾರೆ. ಇವಾಗ ರಾಹು ಏನು ಮಾಡ್ತಾರೆ, ಕುಂಭರಾಶಿನಲ್ಲಿ ಇದ್ಕೊಂಡು ಅವರು ಶನಿಯ ವೇಷ ಹಾಕೋತಾರೆ. ಯಾರು ನೋಡಿದ್ರೆ ಶನಿನೇ ಇದ್ದಾರೆ ಅಂತ ತಿಳ್ಬೇಕು, ರಾಹು ಅಂತ ಹೇಳಲಿಕ್ಕೆ ಆಗಲ್ಲ. ಹಾಗೆಯೇ ಕೇತು ಸಿಂಹ ರಾಶಿನಲ್ಲಿದ್ದಾಗ ಸೂರ್ಯನ ವೇಷ ಹಾಕೋತಾರೆ, ವೇಷ ಬದಲಾವಣೆ ಮಾಡ್ತಾರೆ. ಯಾರಾದರೂ ನೋಡಿದ್ರೆ, ಅಂದರೆ ಬುಧ ಮತ್ತು ಕುಜ, ಬುಧ ಸೂರ್ಯ ಕುಜ ನೋಡಿದ್ರೆ ಸಿಂಹರಾಶಿ ಕಡೆ ಅಲ್ಲಿನೂ ಕೂಡ ಸೂರ್ಯ ಇದ್ದಾರೆ, ಇಲ್ಲೂ ಕೂಡ ಸೂರ್ಯ ಇದ್ದಾರೆ, ಹೆಂಗೆ ಅಂತ ಅವರೇ ಕನ್ಫ್ಯೂಸ್ ಆಗುತ್ತೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಅಮೃತ ಪಾನ ಮಾಡೋದಕ್ಕೂ ಮುಂಚೆ ರಾಹುಕೇತು ಸ್ವರಭಾನು ಆಗಿದ್ದರು, ಅಂದರೆ ಒಂದೇ ಶರೀರ ಸ್ವರಭಾನು. ಅವರು ಅಮೃತ ಮೋಸದಿಂದ ಕುಡಿದಿದ್ದು. ಯಾರ ಕೈಯಿಂದ? ಸ್ವಯಂ ವಿಷ್ಣು ಕೈಯಿಂದನೇ ಅಮೃತ ಕುಡಿದಿದ್ದು, ಮೋಹಿನಿ ರೂಪದಲ್ಲಿದ್ದಾಗ. ಅದಕ್ಕಿಂತ ಹೆಚ್ಚಾಗಿ ರಾಹುನ, ಅಂದರೆ ಸ್ವರಭಾನುನ ಯಾರೂ ನೋಡಿಲ್ಲ. ಸ್ವಯಂ ಸೂರ್ಯ ಅಂದರೆ ನಮ್ಮ ಬಲಗಣ್ಣು, ಚಂದ್ರ ಅಂದರೆ ನಮ್ಮ ಎಡಗಣ್ಣು. ಆಮೇಲೆ ತ್ರಿನೇತ್ರಧಾರಿ ಮಹಾದೇವ, ಆತನು ಇಂಟರ್ಫಿಯರ್ ಮಾಡಿಲ್ಲ. ಅಂದರೆ ಮಹಾದೇವನಿಗೆ ಎಲ್ಲ ಗೊತ್ತಾಗುತ್ತೆ, ಹಿಂದೆದು ಮುಂದೆದು ಎಲ್ಲ ಗೊತ್ತಾಗುತ್ತೆ, ಇರೋದು ಇಲ್ದಿರೋದೆಲ್ಲ.
ಆ ಮಹಾದೇವ ಕೂಡ ಇಂಟರ್ಫಿಯರ್ ಮಾಡಿ ಇದು ಸ್ವರಭಾನು, ಇವನಿಗೆ ಅಮೃತ ಕೊಡಬೇಡಿ ಅಂತ ಹೇಳಿಲ್ಲ. ಇವ್ರು 3 ಜನ ಹೊರತಾಗಿ ಶನೇಶ್ವರನಿಗೆ ದಿವ್ಯ ದೃಷ್ಟಿ ಸ್ವಯಂ ಮಹಾದೇವ, ವಿಷ್ಣು ಅಂದರೆ ನಾರಾಯಣ, ಬ್ರಹ್ಮದೇವ 3 ಜನ ಸೇರಿ ಶನಿಗೆ ದಿವ್ಯ ದೃಷ್ಟಿ ಕೊಟ್ಟಿದ್ದಾರೆ. ಹಾಗಾಗಿ ಶನೇಶ್ವರನಿಗೆ ಪೂರ್ವ ಕರ್ಮ ಮತ್ತು ಇವಾಗ ನಡೀತಿರೋ ಕರ್ಮ ಮತ್ತು ಮುಂದೆ ಮಾಡತಕ್ಕಂಥ ಕರ್ಮ ಎಲ್ಲನೂ ಗೊತ್ತಾಗುತ್ತೆ. ಅದರ ತಕ್ಕಂತೆ ಅವರು ತೂಕ ಮಾಡಿ ಫಲಗಳನ್ನು ಜನಗಳು ಕೊಡ್ತಾರೆ. ಎಲ್ಲ ಸೃಷ್ಟಿನಲ್ಲಿ ಎಲ್ಲ ಜೀವಿಗೂ ಕೊಡ್ತಾರೆ ಫಲಗಳನ್ನು. ಆಯಿತಾ? ನಾನು ಇದನ್ನೇನಕ್ಕೆ ನಾನು ಪ್ರತಿಯೊಂದು ಹೇಳ್ತಾ ಇದ್ದೀನಿ ನಿಮಗೆ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು. ನನ್ನ ಪಾಯಿಂಟ್ ಎಲ್ಲಿಗೆ ಹೋಗ್ತಾ ಇದೆ. ಈ ಗ್ರಹಣ ಸಮಯದಲ್ಲಿ ಈ ಧೂಮಕೇತು ಬಂದು ಅದರ ಇಂಪ್ಯಾಕ್ಟ್ ಸೇರಿಕೊಂಡು ಅದರ ಇಂಪ್ಯಾಕ್ಟ್ ನಮ್ಮ ಜನಜೀವನ, ಸಾಮಾನ್ಯರ ಜನಜೀವನ ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಾ ಇದೆ ಈ ಸನ್ನಿವೇಶ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸ್ವಲ್ಪ ಡೀಟೇಲಾಗಿ ಒಂದೊಂದು ಪಾಯಿಂಟ್ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟು ರಾಹು. ನಾನು ಫಾಸ್ಟಾಗಿ ಹೇಳ್ಕೊಂಡು ಹೋಗ್ಬಿಟ್ರೆ ತಲೆ ಕೂಡ ಅರ್ಥ ಆಗಲ್ಲ. ಸ್ವಲ್ಪ ನಿಧಾನಕ್ಕೆ ನಾನು ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ತಾ ಒಂದೊಂದೊಂದು ಹೇಳ್ತಾ ಇದ್ದೀನಿ. ಆಯಿತಾ? ಫಸ್ಟು ರಾಹು ಮತ್ತು ಕೇತುನ ನಾವು ಅರ್ಥ ಮಾಡ್ಕೋಬೇಕು. ಇವಾಗ ರಾಹು ಬಂದ್ಬಿಟ್ಟು ಕುಂಭರಾಶಿನಲ್ಲಿ ಇದ್ದಾರೆ. ನಾರ್ಮಲಿ ಏನು ಹೇಳ್ತಾರೆ, ಎಲ್ಲ ಟಿ ವಿ ಚಾನಲ್ನಲ್ಲಿ ಎಲ್ಲ ಕಡೆ ಹೇಳ್ತಿದ್ದಾರೆ, ಈ ಸರಿ ಸಿಕ್ಕಾಪಟ್ಟೆ ಬಿಸಿಲು, ಈ ಸರಿ ಸಿಕ್ಕಾಪಟ್ಟೆ ಮಳೆ. ಆದರೆ ಏನಕ್ಕೆ ಅಂತ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಒಂದು ಲಾಜಿಕ್ ಇದೆ ಅದರ ಹಿಂದೆ. ಇವಾಗ ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಆವಾಗಲೇ ಹೇಳ್ದಂಗೆ ಕೇತು ಬಂದ್ಬಿಟ್ಟು ಸೂರ್ಯನ ಮನೆಯಲ್ಲಿ ಸೂರ್ಯನ ವೇಷ ಹಾಕ್ಕೊಂಡು ಕೂತಿದ್ದಾರೆ ಚಂದ್ರನೊಟ್ಟಿಗೆ. ಆಯ್ತೆ? ಇವಾಗ ಸೂರ್ಯ ಚಂದ್ರ ಬಂದರೆ ಏನಾಗುತ್ತೆ? ಅಮಾವಾಸ್ಯೆ ಬರುತ್ತೆ. ಆದರೆ ಇಲ್ಲಿ ನಡೀತಿರೋದೇನು? ಹುಣ್ಣಿಮೆ. ಕೇತು ಬಂದ್ಬಿಟ್ಟು ಸೂರ್ಯನ ಮನೆಯಲ್ಲಿ ಸೂರ್ಯನ ವೇಷ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ. ಫಸ್ಟ್ ಆಫ್ ಆಲ್ ಚಂದ್ರನಿಗೆ ಸ್ವಂತ ಬುದ್ಧಿ ಇಲ್ಲ. ಅವ್ರೇನಂದ್ರೆ ಒಂದು ಮಿರರ್ ಥರ ಒಂದು ರಿಫ್ಲೆಕ್ಟ್ ಮಾಡ್ತಾರೆ. ಅಂದರೆ ಯಾರು ಅವ್ರನ್ನ ನೋಡ್ತಾರೆ ಅವ್ರದ್ದೇ ಒಂದು ರಿಫ್ಲೆಕ್ಷನ್ ತೋರಿಸ್ತಾರೆ. ಇಲ್ಲಿ ಸೂರ್ಯ, ರಾಹು, ಕುಜ ಹಾಗೆ ಬುಧ, ವಕ್ರ ಬುಧ, ಇವ್ರು 4 ಜನ ಲಗ್ನ ನೋಡ್ತಾ ಇದ್ದಾಗ, ಲಗ್ನದಲ್ಲೇ ಚಂದ್ರ ಇದ್ದಾಗ ಚಂದ್ರ ಒಂದು ಮಿರರ್, ಅವ್ರ ರಿಫ್ಲೆಕ್ಷನ್ ತೋರಿಸ್ತಾ ಇದ್ದಾರೆ. ಅದು ಒಂದು ಕಡೆ ಆದರೆ ಅಲ್ಲೇ ಕೇತು ಕೂಡ ಕೂತ್ಕೊಂಡಿದ್ದಾರೆ. ಕೇತು ಸೂರ್ಯನ ವೇಷ ಹಾಕೊಂಡು ಕೂತಿದ್ದಾರೆ. ಯಾರು ನೋಡಿದ್ರೆ ಸೂರ್ಯನೇ ಅಂತ ಹೇಳಬೇಕು. ಏನಾಗ್ತಾ ಇದೆ? ಸೂರ್ಯನ ವೇಷ ಹಾಕಿದ್ರೆ ಮಾತ್ರ ಮುಗಿದೋಯ್ತಾ? ಸೂರ್ಯನ ಸ್ವಲ್ಪ ಪ್ರಭಾವನೂ ಮಾಡ್ತಾ ಇದ್ದಾರೆ. ನೋಡಿ, ಇದರ್ಥ ಮಾಡ್ಕೊಳ್ಳಿ. ಬೃಹಸ್ಪತಿಗಳು ಯಾವ ರಾಶಿ ಮೇಲೆ ಅವರ ದೃಷ್ಟಿ ಬೀರ್ತಾರೋ ಅವರ ದೃಷ್ಟಿ ಅಮೃತ ದೃಷ್ಟಿ. ಅಂದರೆ ಅವರ ದೃಷ್ಟಿ ಬಿದ್ದಿದ್ದ ಕಡೆ ಎಲ್ಲ ವೃದ್ಧಿ, ಒಳ್ಳೆ ಕೆಲಸಗಳಾಗೋದು, ಮತ್ತು ಅವ್ರ ಒಂಥರ ದೇವರ ಅನುಗ್ರಹ ಸಿಗೋದು, ಅದು ಎಲ್ಲರಿಗೂ ಗೊತ್ತಿರೋದೆ. ಆದರೆ ಕೇತುವು ಕೂಡ ಗುರುಗೆ ಯಾವ ರೀತಿ ದೃಷ್ಟಿ ಇದೆ, ಪಂಚಮ, ಸಪ್ತಮ, ನವಮ, ಹಾಗೆಯೇ ಕೇತುವು ಕೂಡ ದೃಷ್ಟಿ ಇದೆ. ಸಿಂಹ ರಾಶಿಯಲ್ಲಿ ಕೂತ್ಕೊಂಡು ಕೇತು ಧನುರಾಶಿ ಆಮೇಲೆ ಮೇಷರಾಶಿನ ದೃಷ್ಟಿ ಹಾಕ್ತಾರೆ. ಅದರಲ್ಲಿ ಯಾವ ರೀತಿ ಕೂತ್ಕೊಂಡಿದ್ದಾರೆ? ಅವರು ವೇಷ ಬದಲಾಯಿಸ್ಕೊಂಡು ಸೂರ್ಯನ ಥರ ಕೂತ್ಕೊಂಡಿದ್ದಾರೆ. ಸೂರ್ಯನ ಮನೆಯಲ್ಲಿ ಸೂರ್ಯ ಇದ್ದಾರೆ ಅನ್ನೋ ಥರ. ಆದರೆ ಸೂರ್ಯ ಇಲ್ಲ ಅಲ್ಲಿ. ನಾನು ಆಗಲೇ ಹೇಳ್ದಂಗೆ ಅಮೃತ ಪಾನ ಮಾಡೋ ಟೈಮ್ನಲ್ಲಿ ಯಾರು ಗೊತ್ತಿರಲಿಲ್ಲ. ಯಾವಾಗ ಅಮೃತ ತೊಗೊಂಡು ಗಂಟ್ಲಿಗೆ ಒಳಗೆ ಇಳಿತಾ ಇತ್ತು, ಆಲ್ರೆಡಿ ಅಮೃತ ತೊಗೊಂಬಿಟ್ಟು ಗಂಟ್ಲೊಳಗೆ ಇಳಿತಾ ಇತ್ತು, ಆ ಸಮಯದಲ್ಲಿ ಸೂರ್ಯ ಮತ್ತು ಚಂದ್ರ ನೋಡಿದ್ದು ಯಾರಿಗೆ? ಸ್ವರಭಾನುಗೆ. ಅದನ್ನು ನೋಡಿ ಅದನ್ನು ಯಾವಾಗ ಮೋಹಿನಿ ಅಂದರೆ ವಿಷ್ಣು ದೇವರಿಗೆ ತಿಳಿಸ್ತಾರೋ, ವಿಷ್ಣು ದೇವರು ಆವಾಗಲೇ ಇಮಿಡಿಯೇಟಾಗಿ ಸುದರ್ಶನ ಚಕ್ರ ಬಿಟ್ಟು ಅವ್ರನ್ನ ಶಿರ ಸಪ್ರೇಟ್ ಮಾಡಿ ಮತ್ತು ಕಾಯ ಸಪ್ರೇಟ್ ಮಾಡ್ತಾರೆ. ಆಯಿತೆ? ಆ ಕೋಪ ಇದೆ, ನಿಮ್ಮ ಮೇಲೆ ನಾವು ಗ್ರಹಣ ಬೀರ್ತೀವಿ ಅಂತ ರಾಹು ಕೇತು ಆವಾಗ ಪ್ರಮಾಣ ಮಾಡಿದರು. ಆಯಿತೆ? ನಿಮ್ಮ ಮೇಲೆ ನಾವು ಗ್ರಹಣ
ಕಾರ್ತೀವಿ ಅನ್ನೋದ್ರೆ ಅರ್ಥ ನಿಮ್ಮ ಮೇಲೆ ಸೇಡು ತೀರಿಸ್ಕೋತೀವಿ ಅಂತ. ಈಗ ಕೇತು ಬಂದ್ಬಿಟ್ಟು ಸೂರ್ಯನ ಮೇಲಿದ್ದು ಸೂರ್ಯನ ಥರ ಅತಿ ಹೆಚ್ಚಾಗಿ ಬೆಳಕು, ಅತಿ ಹೆಚ್ಚಾಗಿ ಬಿಸಿಲು ನಮ್ಮ ಪೃಥ್ವಿ ಮೇಲೆ ಪ್ರದಾನ ಮಾಡ್ತಾ ಇದ್ದಾರೆ. ಹಾಗಾಗಿ ಬಿಸಿಲು ಹೆಚ್ಚಾಗುತ್ತೆ. ಟೆಂಪ್ರೇಚರ್ ಎಷ್ಟು ಮೇಲೆ ಹೋಗುತ್ತೆ ಅಂದರೆ ತಡ್ಕೊಳ್ಳೋಕ್ಕಾಗಲ್ಲ. ಅದು ಸೂರ್ಯನ ತಾಪ ಅಲ್ಲ. ಅದರ ಬದಲಾಗಿ ಕೇತು ಸೂರ್ಯನ ವೇಷ ಹಾಕೊಂಡು ಮಾಡ್ತಿರೋದು. ಇವಾಗ ನೀವು ಕೇಳ್ಬೋದು, ಅದು ಇರೋದೇ ಒಂದೇ ಸೂರ್ಯ, ಎಲ್ಲೆಲ್ಲಿ ಎರಡು ಸೂರ್ಯ ಎಲ್ಲಿ ಕಾಣ್ತಾ ಇದೆ ಅಂತ. ಆಯ್ತೆ, ಫಸ್ಟ್ ಆಫ್ ಆಲ್ ನಾರ್ತ್ ಪೋಲ್ ಸೌತ್ ಪೋಲ್ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ನಾರ್ತ್ ಪೋಲ್ ಸೌತ್ ಪೋಲ್ ನಮಗೆ ಕಣ್ಣಿಗೆ ಕಾಣಿಸಲ್ಲ, ಇಮ್ಯಾಜಿನರಿ ಪ್ಲ್ಯಾನೆಟ್, ಇಲ್ಯೂಷನರಿ ಪ್ಲ್ಯಾನೆಟ್. ಆಯ್ತೆ, ಈ ಸೌತ್ ಪೋಲ್ ಬಂದು ಸೂರ್ಯನ ಥರ ವೇಷ ಹಾಕ್ಕೊಂಡಿದೆ ಅಂದರೆ ಸೂಕ್ಷ್ಮ ರೂಪದಲ್ಲಿ ಅದರದ್ದು ಪ್ರಭಾವನ ನಮ್ಮ ಪೃಥ್ವಿ ಮೇಲೆ ಬೀರ್ತಾ ಇದೆ. ಸೂರ್ಯನಿಗೆ ಅರ್ಥ ಆಗ್ತಾ ಇಲ್ಲ ಎಲ್ಲಿಂದ ಇಷ್ಟೊಂದು ಬೆಳಕು ಬರ್ತಾ ಇದೆ, ಎಷ್ಟು ತೇಜಸ್ ಸೂರ್ಯನಿಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಸೂರ್ಯನೇ ಆಲ್ರೆಡಿ ತೇಜಸ್ ಅಲ್ವಾ, ಅಷ್ಟೊಂದು ಬೆಳಕು ಆಲ್ರೆಡಿ ಸೂರ್ಯನ ಹತ್ರ ಇದೆ. ಸೂರ್ಯನಿಗೆ ಟಾರ್ಚ್ ಅಂತಾರೆ, ಒಂದು ಗಾದೆ ಹೇಳ್ತಾರೆ, ನಾ ಸೂರ್ಯನಿಗೆ ಟಾರ್ಚ್ ಆಗ್ತಿದ್ಯಾ ಅಂತ. ಸೂರ್ಯನ ಟಾರ್ಚ್ ಹಾಕಿದ್ರೆ ಏನಾದ್ರು ವ್ಯತ್ಯಾಸ ಕಾಣುತ್ತಾ? ಸೂರ್ಯನೇ ದೊಡ್ಡ ಟಾರ್ಚ್ ಅಲ್ವೇ? ಅದರೊಟ್ಟಿಗೆ ಏನಾಗ್ತಿದೆ, ಚಂದ್ರ ಬಂದ್ಬಿಟ್ಟು ಕಟಕ ರಾಶಿ ಹಿಂದ್ಗಡೆ 12ನೇ ಮನೆ. 12ನೇ ಮನೆ ಅಧಿಪತಿ ಯಾವಾಗ ಲಗ್ನಕ್ಕೆ ಬರ್ತಾರೋ ಆ ಲಗ್ನ ಏನಾಗುತ್ತೆ, ಲಗ್ನ ವೀಕ್ ಅಂದರೆ ಫೌಂಡೇಶನೇ ವೀಕ್. ಫೌಂಡೇಶನ್ ವೀಕ್ ಅಂದರೆ ಆ ಪರ್ಟಿಕ್ಯುಲರ್ ಸ್ಥಿತಿ, ಆ ಪರ್ಟಿಕ್ಯುಲರ್ ಮುಹೂರ್ತ ವಿಷಕಾರಿ ಅಂತ. ಹೆಂಗೆ ಅಂದರೆ ನನ್ನ ಫ್ರೆಂಡ್ ಹೇಳ್ತಾ ಇರು, ತುಂಬ ಹಳೆ ವರ್ಷ, ಡ್ರಾಪ್ ಆಫ್ ಪಾಯ್ಸನ್ ಇನ್ ಅ ಪಾಟ್ ಆಫ್ ಅ ಮಿಲ್ಕ್ ಅಂತ. ಅಂದರೆ ಒಂದು ದೊಡ್ಡ ಕೊಡದಲ್ಲಿ ಹಾಲಿಟ್ಟು ಒಂದೇ ಒಂದು ಡ್ರಾಪ್ ಪಾಯ್ಸನ್ ಹಾಕಿದ್ರೆ ಅಷ್ಟು ಹಾಲು ಒಡೆದೋಗುತ್ತೆ, ಅದು ವಿಷಕಾರಿ ಆಗಿಬಿಡುತ್ತೆ. ಹಾಗೆ ಚಂದ್ರನೊಟ್ಟಿಗೆ ಕೇತು ಇರೋದ್ರಿಂದ ಏನು ಹೇಳಿ, ಅತಿವೃಷ್ಟಿ ಆಗುತ್ತೆ. ಮಳೆಗಾಲ ಬಂದಾಗ ಸಿಕ್ಕಾಪಟ್ಟೆ ಮಳೆ ಬರುತ್ತೆ. ಯಾವಾಗ ಮಳೆ ಬೇಕು ಅಂತೀವೋ ಆವಾಗ ಮಳೆ ಬರಲ್ಲ, ಸಿಕ್ಕಾಪಟ್ಟೆ ಬಿಸಿಲು ಬರುತ್ತೆ. ಅದರೊಟ್ಟಿಗೆ ಇನ್ನೊಂದು ಇದೆ, ರಾಹು ಶನಿ, ಕಂಪ್ಲೀಟ್ ಶನಿ ಥರ ಸ್ವರೂಪ ಹಾಕೊಂಡು ಕೂತ್ಕೊಂಡಿದ್ದಾರೆ. ಯಾರು ನೋಡಿದ್ರೆ ನನ್ನ ಪಕ್ಕದಲ್ಲಿ ಸೂರ್ಯ ನೋಡಿದ್ರೆ ನನ್ನ ಪಕ್ಕದಲ್ಲಿ ನನ್ನ ಮಗ ಶನಿನೇ ಇದ್ದಾನೆ ಅಂತ ತಿಳ್ಕೊಬೇಕು. ಕುಜ ನೋಡಿದ್ರೆ ನನ್ನ ವೈರಿ ಶನಿ ಇಲ್ಲೇ ಇದ್ದಾನಲ್ಲ, ಅವ್ರ ಮನೆಗೆ ಬಂದಿದ್ದೀನಿ ಅಲ್ಲೇ ಇದ್ದಾನಲ್ಲ ಅಂತ ಅನ್ಕೋಬೇಕು. ಬುಧ ಬಂದ್ಬಿಟ್ಟು ಶನಿ ಮಿತ್ರ, ಶನಿಗೆಲ್ಲ ಆಗು ಹೋಗುಗಳನ್ನ ಎಲ್ಲ ಹೇಳಿ ಕಷ್ಟ ಸುಖ ಹೇಳ್ಕೊಂಡು ಸಹಾಯ ತಗೊಳ್ತಾರೆ ಶನೀಶ್ವರನಿಂದ. ಆದರೆ ರಾಹು ಎಲ್ಲ ಕೇಳ್ತಾರೆ, ಸಬ್ಕ ಸುನ್ನ ಅಪ್ನಾ ಕರ್ಣ ಅಂತಾರ ನೋಡಿ, ಎಲ್ಲರದ್ದು ಕೇಳೋದು ನನ್ನದೇ ಅವ್ರದ್ದೇ ಅವ್ರು ಮಾಡೋದು ಅಂತ. ಹಾಗೆ ಇದರಲ್ಲಿ ಒಂದು ಸ್ವಲ್ಪ ಇನ್ನೂ ಸಂಶೋಧನೆ ನಡೀತಾ ಇದೆ. ಏನೋ ರಾಹು ಕೇತು ಅವರು ಯಾವ ರಾಶಿನಲ್ಲಿ ಕೂತ್ಕೊಳ್ತಾರೋ ಆ ರಾಶಿ ಸ್ವರೂಪ ಪಡಿತಾರೆ. ಆದರೆ ಅವ್ರು ಪಡ್ಕೊಂಡು ಜನಗಳಿಗೆ ಇಲ್ಯೂಷನ್ ಮಾಡ್ತಾರೆ ಅಂತ, ಅದು ನಿಜ. ಆದರೆ ನನ್ನ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ರಾಹು ಪಂಚಮ ಸಪ್ತಮ ನವಮ ದೃಷ್ಟಿ ಇರೋದು ಕೇತು ಥರ. ರಾಹು ಮತ್ತು ಕೇತು ಒಂದೇ, ಹಾಗೆ ಗುರು ಹಂಗೆ ಇರೋದು. ಆದರೆ ಶನಿ ದೃಷ್ಟಿ ಬಂದ್ಬಿಟ್ಟು 3 ಸಪ್ತಮ ದಶಮ. ಇವರು ಇನ್ನೂ ಕನ್ಫರ್ಮ್ ಇಲ್ಲ, ಇನ್ನೂ ಸ್ಟಡಿ ಮಾಡೋದಿದೆ. ಅಂದರೆ ರಾಹು ಬಗ್ಗೆ ಅಂದರೆ ಸಂಶೋಧನೆ ಮಾಡೋದಿದೆ ರಾಹು ಬಗ್ಗೆ. ರಾಹು ಯಾವಾಗ ಅವರ ಯಾವ ರಾಶಿಗೆ ಹೋದಾಗ ಅವ್ರ ಥರ ವೇಷಭೂಷ ಹಾಕ್ಕೊಂಡಾಗ ದೃಷ್ಟಿ ಕೂಡ ಅವ್ರಿಗೆ ಸಿಗುತ್ತೋ ಇಲ್ವೋ ಅನ್ನೋದು ಇನ್ನೂ ಕನ್ಫರ್ಮ್ ಪಕ್ಕಾ ಇಲ್ಲ. ತಿಳ್ಕೊಬೇಕದು. ಅದು ತಿಳ್ಕೊಳ್ಬೇಕಾದ್ರೆ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ, ಅಷ್ಟು ಸುಲಭ ಅಲ್ಲ ತಿಳ್ಕೊಳ್ಳೋದು. ಸಿಕ್ಕಾಪಟ್ಟೆ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಸಿಕ್ಕಾಪಟ್ಟೆ ಜಾತಕಗಳು ಕಂಪ್ಯಾರಿಸನ್ ಮಾಡಿ ರಿಸಲ್ಟ್ ನೋಡಿ ಇದಾಗುತ್ತೋ ಅದಾಗಲ್ವಂತ, ಅದು ಸಿಕ್ಕಾಪಟ್ಟೆ ಅದು ನಾವು ಪ್ರಾಕ್ಟಿಕಲಾಗಿ ಮಾಡಬೇಕು. ಅದಕ್ಕೆ ಟೈಮ್ ತೊಗೊಳುತ್ತೆ, ಅದು ಸಪ್ರೇಟಾಗಿರಲಿ. ಆದರೆ ಶನೀಶ್ವರನ ಮನೇಲಿದ್ದು ಶನೀಶ್ವರನ ಕಂಪ್ಲೀಟ್ ವೇಷಭೂಷ ಎಲ್ಲ ಪೂರ್ತಿ ಶನೀಶ್ವರನ ಥರ ತೋರಿಸ್ಕೊಳ್ತಾರೆ, ಅಪ್ರೋಚ್ ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಯಾರು ನೋಡಿದ್ರೆ ಶನೀಶ್ವರನೇ ಅನ್ಬೇಕು. ಆ ಥರ ಇದ್ದು ಅದು ಎಲ್ಲಿರೋದು, ಕುಂಭರಾಶಿನಲ್ಲಿ ಅಲ್ವೇ? ಸೊ ಕುಂಭರಾಶಿ ಏನು, ಜಲತತ್ವ. ಅದನ್ನು ಏನಾಗುತ್ತೆ, ಮಳೆ ಈ ಸರಿ ಜಾಸ್ತಿ ಇರುತ್ತೆ. ಅದು ಬಿಟ್ಟು ಮಳೆಯಿಂದ ಅಪಘಾತಗಳು ಹೆಚ್ಚಾಗುತ್ತೆ. ಇವಾಗ ಮನುಷ್ಯನಿಗೆ ಮಳೆ ಬೇಕೇ ಬೇಕು, ಮಳೆ ಬಿಸಿಲು ಎರಡೂ ಬೇಕು. ಅತಿ ಆಯಿತು ಅಂದರೆ ತಡ್ಕೊಳಕ್ಕಾಯ್ತದ? ಸೊ ಅದರಿಂದ ಏನಾಗುತ್ತೆ, ಭೂಮಿ ಮೇಲೆ ನೀರಿಂದ ಸಿಕ್ಕಾಪಟ್ಟೆ ವಿಕೋಪಗಳಾಗುತ್ತೆ.
ಸಮುದ್ರದ ನೀರು ಕುಕ್ಕರಿಯೋದು, ಇಲ್ಲ ವಿಪರೀತ ಮಳೆಯಿಂದ ಜಲಪ್ರವಾಹ ಆಗೋದು, ಇದೆಲ್ಲ ಆಗೋದೊಟ್ಟಿಗೆ ಯಾವಾಗ ಕೇತು ಯಾವಾಗ ಹೇಳ್ದಂಗೆ ಬಿಸಿಲು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ನಲ್ಲ, ಭೂಮಿ ಬಾಯಿ ಬಿಡೋದು, ಬಾಯಿ ಬಿಟ್ಟು ಆ ಬಿಸಿಲು ಹೆಚ್ಚಾಗಿ ಭೂಮಿಯ ಒಳಗಿನ ತಾಪಮಾನ ಹೆಚ್ಚಾಗಿ ಆ ಭೂಮಿನಲ್ಲಿ ಭೂಕಂಪಗಳು ಹೆಚ್ಚಾಗೋದು. ಈ ಸರಿ ಭೂಕಂಪ ಆಗುತ್ತೆ, ಎಲ್ಲಾಗುತ್ತೆ ಅಂದರೆ ಮೇಯ್ನಾಗಿ ನಾರ್ದರ್ನ್ ಹೆಮಿಸ್ಫಿಯರ್ ಅಂದರೆ US, ಕೆನಡಾ, UK, ಇಸ್ರೇಲ್, ಇರಾನ್, ಆ ಮೇಲ್ಗಡೆ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಆಗುತ್ತೆ. ಈಕ್ವೆಟರ್ ಅಂದರೆ ಉತ್ತರ ದಿಕ್ಕಿನಲ್ಲಿ, ಈಕ್ವೆಟರ್ ಹತ್ರ ಉತ್ತರ ದಿಕ್ಕಿನಲ್ಲಿ ಕೂಡ ಆಗುತ್ತೆ ಭೂಕಂಪಗಳು. ದಕ್ಷಿಣದಲ್ಲಿ ಆಗಲ್ಲ, ಖಂಡಿತ ಆಗುತ್ತೆ. ದಕ್ಷಿಣದಲ್ಲಿ ಏನಕ್ಕಾಗುತ್ತೆ? ಅತಿಯಾಗಿ ಜಲಪ್ರವಾಹ ಆಗಿ ಭೂಮಿ ಜರುಗುತ್ತೆ. ಆದರೆ ಹೆಚ್ಚಾಗಿ ನಾವು ಕಾಣೋದು ಈ ವರ್ಷ ಡೆಫಿನೆಟಾಗಿ 2026ರಲ್ಲಿ ಡೆಫಿನೆಟಾಗಿ ಅಮೇರಿಕಾ, ಕೆನಡಾ ಆ ಕಡೆ ಎಲ್ಲ ಭೂಕಂಪ ಹಾಗೆ ಆಗುತ್ತೆ. ನೀವು ಹೇಳ್ಬೋದು ಆಲ್ರೆಡಿ ಅವ್ರು ವಾರ್ ಮಾಡ್ತಾಯಿದ್ದಾರೆ, ಬಾಂಬ್ ಆಗ್ತಾಯಿದ್ದಾರೆ, ಅದರಿಂದನೂ ಆಗುತ್ತೆ, ಅದೇ ಒಂದು ಕಾರಣ ಇರ್ಬೋದು, ಇದರಿಂದ ಹೆಂಗೆ ಅಂತ ನೀವು ಹೇಳ್ಬೋದು. ಇದು ಒಂದು ಕಾರಣ, ಇಲ್ಲ ಅಂತಲ್ಲ. ಆದರೆ ಮುಖ್ಯವಾಗಿ ಏನಕ್ಕೆಲ್ಲ ಆಗುತ್ತೆ ಅಂದರೆ ಧೂಮಕೇತು ಜಾಸ್ತಿ ತುಂಬ ಕ್ಲೋಸ್ ಆಗಿರೋದು ಭೂಮಿಗೆ, ಅಲ್ಲೇ ವೆಸ್ಟರ್ನ್ ಪಾರ್ಟ್ ಆಫ್ ಅವರ್ ಎಂಟೈರ್ ಪ್ಲಾನೆಟ್. ಆ ಸ್ಟಾರ್ ಕಾನ್ಸ್ಟಲೇಷನಿಂದ ನೋಡಿದ್ರೆ, ಅಂದರೆ ನಕ್ಷತ್ರ ಧನುರಾಶಿಯಿಂದ ಮೀನರಾಶಿವರೆಗೂ ಇವಾಗ ಹೋಗ್ತಾ ಇರೋದು ಧೂಮಕೇತು ಈ ಸೈಡ್ ಬರ್ತಾ ಇಲ್ಲ, ಅಂದರೆ ಮೇಷದಿಂದ ವೃಶ್ಚಿಕ ಕಡೆ ಆ ಕಡೆ ಬರ್ತಾ ಇಲ್ಲ, ಧನುರಾಶಿಯಿಂದ ಮೀನರಾಶಿ ಕಡೆ ಹೋಗ್ತಾ ಇದೆ. ಸೊ ಅದರದ್ದು ಪ್ರಭಾವ ಇವಾಗ ಫಾರ್ ಎಕ್ಸಾಂಪಲು ಇದು ಧೂಮಕೇತು ಹಿಂಗೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳೋಣ, ಆಯಿತಾ? ಇದು ಪೃಥ್ವಿ ಅಂತಲೇ ಇಟ್ಕೊಳ್ಳೋಣ, ಆಯಿತಾ? ಹಿಂಗೆ ಹೋಗ್ತಾ ಇದ್ದರೆ ಇಲ್ಲಿ ಪ್ರಭಾವ ಜಾಸ್ತಿ ಬೀರುತ್ತೆ ವಿನಃ ಈ ಕಡೆ ಮತ್ತು ಈ ಕಡೆ, ಆಯಿತಾ, ಈ ಕಡೆ ಪ್ರಭಾವ ಬೀರಲ್ಲ. ಅದರೊಟ್ಟಿಗೆ ಇಲ್ಲಿ ಹಿಂಗೆ ಹೋಗ್ಬೇಕಾದ್ರೆ ಹಿಂಗೆ ಪ್ರಭಾವ ಬೀಳ್ತಾ ಇದೆ ಅಂದರೆ ಆಲ್ರೆಡಿ ಇಲ್ಲಿ ಗ್ರಹಣ ನಡೀತಾ ಇದೆ. ಆ ಗ್ರಹಣದ ಇಂಪ್ಯಾಕ್ಟ್ ಆಲ್ರೆಡಿ ಒಂದಷ್ಟಿದೆ. ಅದ್ರ ಮೇಲೆ ಈ ಧೂಮಕೇತು ಇನ್ನೂ ಒಂದಷ್ಟು, ಅಂದರೆ ಗಾಯದ ಮೇಲೆ ಇನ್ನೊಂದು ಚೂರು ಉಪ್ಪು ಹಾಕಿದ್ರೆ ಹೆಂಗೆ ಉರಿತದೆ ನೋಡಿ, ಆ ಥರ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಆ ಸೈಡು ಡೆಫಿನೆಟಾಗಿ ಅರ್ಥಕ್ವೇಕ್ ಜಾಸ್ತಿ ಆಗುತ್ತೆ. ಈ ವರ್ಷ ಸಿಕ್ಕಾಪಟ್ಟೆ ಲಕ್ಷಾಂತರ ಜನ ಸಾಯ್ತಾರೆ. ಯುದ್ಧದಿಂದ ಆಲ್ರೆಡಿ ಸಾಯ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಯುದ್ಧಕ್ಕಿಂತ ಜಾಸ್ತಿ ವಿಪರೀತವಾಗಿ ಈ ಈ ಈ ಭೂಮಿ ಮೇಲೆ ಪ್ರಕೃತಿ ವಿಕೋಪಗಳಾಗಿ ಸಾಯ್ತಾರೆ, ಆಯಿತಾ? ಅದು ಒಂದು ಯುದ್ಧದಿಂದ ಸಾಯೋದು. 2, 3ನೇದು ಇವಾಗ ಸೂರ್ಯಗ್ರಹಣ ಆಯ್ತಲ್ವ ಮೊನ್ನೆ 17ನೇ ತಾರೀಕು, ಅದರದ್ದು ಕುಂಡಲಿ ತೋರಿಸ್ತೀನಿ, ಸ್ವಲ್ಪ ನೋಡಿ. ಅದರಲ್ಲಿ ಏನಿದೆ, ಲಗ್ನದಲ್ಲೇ ಗುರು ವಕ್ರ. ಯಾವ ಲಗ್ನ? ಮಿಥುನ ಲಗ್ನ. ಮಿಥುನ ಲಗ್ನಾಧಿಪತಿಯಲ್ಲಿದ್ದಾರೆ ನವಮದಲ್ಲಿ, ಅಂದರೆ ಕುಂಭರಾಶಿಯಲ್ಲಿ ಸೂರ್ಯ, ಚಂದ್ರ, ಶುಕ್ರ, ರಾಹು, ಬುಧ, ಇಷ್ಟು ಜನ ಎಲ್ಲ ಒಟ್ಟಿಗೆ ಕೂತ್ಕೊಂಡಿದ್ದಾರೆ. ಅದು ನವಮ ಅಂದರೆ ತ್ರಿಕೋಣ, ಮೂಲ ತ್ರಿಕೋಣ. ಹಾಗೆಯೇ ಕೇತು ಸಿಂಹರಾಶಿಯಲ್ಲಿ, ಕುಜ ಮಕರ ರಾಶಿಯಲ್ಲಿ, ಶನೈಶ್ಚರ ಬಂದ್ಬಿಟ್ಟು ಮೀನರಾಶಿಯಲ್ಲಿ. ಈಗ ನೋಡಿ, ಶುಕ್ರನಿಗೆ ಪಾಪಕರ್ತರಿ ಯೋಗ ಇದೆ. ಅಲ್ಲಿ ಕೂತಿರೋ ಪರಿಸ್ಥಿತಿ ನೋಡಿದ್ರೆ ಪಾಪಕರ್ತರಿ ಯೋಗ. ಅದೆಂಗೆ? ರಾಹು ವಕ್ರನ ಚಲಿಸೋದು ಅಲ್ವಾ? ರಾಹು ಬಂದು ಶುಕ್ರನ ಹತ್ರ ಬರ್ತಿದ್ದಾರೆ, ಸೂರ್ಯ ಬಂದು ಶುಕ್ರನ ಹತ್ರ ಹೋಗ್ತಿದ್ದಾರೆ, ಮುಂದೆ ಹೋಗ್ತಿದ್ದಾರೆ. ಯಾವಾಗ 2 ಪಾಪಗ್ರಹ, ಇವಾಗ ನೋಡಿ, ಇದೊಂದು ಗ್ರಹ ಇಲ್ಲಿಟ್ಟಿದ್ದೀನಿ. ನನ್ನ ಎಡಗೈ ಬಲಗೈ ಎರಡರಲ್ಲೂ ಒಂದೊಂದು ಗ್ರಹ ಇದೆ, ಆಯಿತಾ? ಇದೆರಡು ಈ ಮಧ್ಯದಲ್ಲಿರೋ ಗ್ರಹದ ಹತ್ರ ಬಂದರೆ ಏನಾಗುತ್ತೆ? ಅದು ಪಾಪಕರ್ತರಿ ಯೋಗ ಅಂತ ಕರೀತಾರೆ. ಅದು ಏನಕ್ಕೆ ಎಕ್ಸ್ಪ್ಲೇನಿಂಗ್ ಮಾಡಿದೆ ಅಂದರೆ ನಿಮ್ಗೆ ಅರ್ಥ ಆಗಲಿ ಅಂತ. ಇವಾಗ ಮಧ್ಯದಲ್ಲಿರೋ ಶುಕ್ರ ಶುಭ ಗ್ರಹ, ಆಯಿತಾ? ಸೂರ್ಯ ಕ್ರೂರ ಗ್ರಹ, ಒಂದು ರೀತಿಯಲ್ಲಿ ಅದನ್ನು ಪಾಪಗ್ರಹ ಅಂತಲೂ ಕನ್ಸಿಡರ್ ಮಾಡ್ತಾರೆ. ನಾನು ಕ್ರೂರ ಗ್ರಹ ಅಂತ ಕನ್ಸಿಡರ್ ಮಾಡ್ತೀನಿ. ಯಾಕಂದರೆ ಸೂರ್ಯನೇ ಎಲ್ಲ ಸಕಲ ಜೀವಿಗೂ ಆತ್ಮಕಾರಕ, ಅಂದರೆ ಜೀವನ ಕೊಡೋನು ಆತನೇ, ಆಯಿತಾ? ಸಕಲ ಜೀವರಾಶಿಗೂ. ಆಮೇಲೆ ಈ ರಾಹು ಬಂದ್ಬಿಟ್ಟು ವಕ್ರಗತಿಯಲ್ಲಿ ನಡೀತಾರೆ. ಅವರು ನೇರ ನಡೆಯಲ್ಲ, ವಕ್ರ ಅಂದರೆ ಹಿಂದೆ ಬರ್ತಿದ್ದಾರೆ, ಸೂರ್ಯ ಮುಂದೆ ಹೋಗ್ತಿದ್ದಾರೆ. ಇವರಿಬ್ಬರು ಬರಬೇಕಾದ್ರೆ, ಅಂದರೆ ಕತ್ರಿ ಇರುತ್ತಲ್ಲ, ಹಿಂಗೆ ಕತ್ರಿ ಬಂದ್ಬಿಟ್ಟು ಹಿಂಗೆ ಕಟ್ ಮಾಡ್ತೀವಲ್ವ ಕತ್ರಿ, ಆ ರೀತಿ ಶುಕ್ರ ಸಿಗಾಕೊಳ್ತಾ ಇದ್ದಾರೆ. ಯಾರ ಮಧ್ಯದಲ್ಲಿ? ರಾಹು ಮತ್ತು ಸೂರ್ಯನ ಮಧ್ಯದಲ್ಲಿ. ಅದೇ ಕರ್ತರಿ ಯೋಗ ಬಂದ್ಬಿಟ್ಟು ಚಂದ್ರನಿಗಿದೆಯಾ ಅಂತ ನೀವು ಕೇಳ್ಬೋದು, ಆಯಿತಾ?
ಯಾಕೆ ಸೂರ್ಯ ಮುಂದೆ ಹೋಗ್ತಿದ್ದಾನೆ, ಹಿಂದ್ಗಡೆಯಿಂದ ಕುಜ ಬರ್ತಾ ಇದ್ದಾರೆ, ಸಿಗಾಕೋತಾ ಇಲ್ಲ. ಇವಾಗ ಕಳ್ಳು ಹಿಡಿಬೇಕಂದ್ರೆ ಕಾರ್ನರ್ ಮಾಡ್ತಾರೆ ನೋಡಿ, ಎಲ್ಲ ಕಡೆಯಿಂದ ಕಂಪ್ಲೀಟಾಗಿ ಅವ್ನು ತಪ್ಸ್ಕೊಳಕ್ಕೆ ಆಗದಿರಂಗೆ ಎಲ್ಲ ಇದು ರೂಟ್ಗಳನ್ನ ಕ್ಲೋಸ್ ಮಾಡಿಬಿಟ್ಟು ಹಿಡ್ಕೋತಾರಲ್ಲ, ಹಂಗೆ ಅದಕ್ಕೆ ಪಾಪ ಕರ್ತೀರಿ ಅಂತ ಹೇಳ್ತಾರೆ. ಆಯ್ತೆ, ಅದು ದೋಷ. ಸೊ ಶುಕ್ರನಿಗೆ ಸಿಗಾಕೊಂಡಿದೆ ಅಂತ ಅರ್ಥ. ಇವಾಗ ನಾನು ಇದನ್ನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ಈಗ ಶುಕ್ರ ಯಾರು ನಮ್ಮ ದೇಹದಲ್ಲಿ? ಒಂದು ಸಿಂಪಲಾಗಿ ಹೇಳ್ಬೇಕಂದ್ರೆ ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ ಶುಕ್ರ ಬಂದ್ಬಿಟ್ಟು ಶುಕ್ರಾಣು, ಲಲಿತ ಕಲೆ, ಆಮೇಲೆ ತೇಜಸ್ಸು, ಅದನ್ನೆಲ್ಲ ತೋರಿಸ್ತಾರೆ. ತೇಜಸ್ಸು ಅಂದರೆ ಒಬ್ಬರಿಗೆ ಕಳೆ ಬರಬೇಕು, ಅವರ ದೇಹನ ಅಂದರೆ ಅವ್ರ ಮುಖ ನೋಡಿದ್ರೇ ಗೊತ್ತಾಗುತ್ತೆ ಅವ್ರು ಒಳ್ಳೆಯವರೋ ಕೆಟ್ಟವರು ಅಂತ. ಯಾಕಂದರೆ ಅವ್ರ ದೇಹ ಲಕ್ಷಣ ಅಷ್ಟು ಚೆನ್ನಾಗಿರುತ್ತೆ, ಮುಖದಲ್ಲಿ ಒಂಥರ ದೈವಿಕ ಕಳೆ ಇರುತ್ತೆ. ಅದೇನಕ್ಕೋಸ್ಕರ ಶುಕ್ರಾಣು ನಮ್ಮ ಶರೀರದಲ್ಲಿ ಶುಕ್ರಾಣು ಸರಿಯಾಗಿ ಬ್ಯಾಲೆನ್ಸ್ಡ್ ಆಗಿದ್ದರೆ ನಾವು ಆರೋಗ್ಯವಾಗಿರ್ತೀವಿ, ಹಾಗೇ ಸಂತೋಷವಾಗಿರ್ತೀವಿ ಅಲ್ವೇ? ಸೊ ಅದು ಸಿಗಾಕೊಂಡಿರೋದ್ರಿಂದ ಆಗಲೇ ಹೇಳ್ದಂಗೆ ನಾನು ರಾಹು ಶನಿ ವೇಷ ಹಾಕ್ಕೊಂಡಿದ್ದಾರೆ, ಅಲ್ಲೇ ಬುಧ ಇದ್ದಾರೆ, ಬುಧ ನರಗಳನ್ನ ರೆಫರ್ ಮಾಡ್ತಾರೆ. ಸೂರ್ಯ ಆತ್ಮಕಾರಕ ಸೂರ್ಯ ನವಮ ಭಾವದಲ್ಲಿ ಒಳ್ಳೆಯದೇನೆ, ಇಲ್ಲ ಅಂತಲ್ಲ. ಇವಾಗ ತ್ರಿಕೋಣ ಅಂತ ಹೇಳ್ತೀವಿ, ಕೇಂದ್ರ ಅಂತ ಹೇಳ್ತೀವಿ. ತ್ರಿಕೋಣ ಕೇಂದ್ರ ಅಂದರೆ 1, 4, 7, 10 ಅಂದರೆ ಲಗ್ನ, ಚತುರ್ಥ, ಸಪ್ತಮ ಮತ್ತು ದಶಮ ಸ್ಥಾನ ಕೇಂದ್ರ ಸ್ಥಾನ. ಧರ್ಮ ತ್ರಿಕೋಣ ಅಂತೀವಿ, ಲಗ್ನ, ಪಂಚಮ ಹಾಗೂ ನವಮ ಸ್ಥಾನ ಧರ್ಮ ತ್ರಿಕೋಣ. ಇವಾಗ ಲಗ್ನದಿಂದ ನವಮದಲ್ಲಿ ಸೂರ್ಯ ಒಳ್ಳೆಯದು, ತೃತೀಯಾಧಿಪತಿ ನವಮದಲ್ಲಿ ಅದೂ ಒಂದು ಒಳ್ಳೆಯದು, ಆಯ್ತೆ. ಆದರೆ ಇಲ್ಲಿ ಪಾಯಿಂಟ್ ಏನಪ್ಪ ಅಂದರೆ ಸೂರ್ಯನಿಗೆ ಬಲ ಇಲ್ಲ, ಸೂರ್ಯ ಚಂದ್ರ ಇಬ್ಬರಿಗೂ ಬಲ ಇಲ್ಲ, ಅಮಾವಾಸ್ಯೆ ಜೊತೆಗೆ ಗ್ರಹಣ. ಇಲ್ಲೇನು ನಡೆಯುತ್ತಂದರೆ ನೀರಲ್ಲಿ ವಿಷಾನ್ ಬೆರೆಸ್ತಾರೆ ಆಗದಿರೋರು. ಅಂದರೆ ಫಾರ್ ಎಕ್ಸಾಂಪಲ್, ಒಂದು ದೇಶದವರು ಇನ್ನೊಂದು ದೇಶದವ್ರನ್ನ ಸಾಯಿಸೋದಕ್ಕೋಸ್ಕರ ಅವರ ಕಡೆ ಹರಿಯುವ ನೀರಿಗೆ ಅಂದರೆ ದೇಶ ಎ, ದೇಶ ಬಿ, ದೇಶ ಏನವರು ದೇಶ ಬಿ ಅವ್ರಿಗೆ ತೊಂದರೆ ಕೊಡಬೇಕು, ಸಾಯಿಸಬೇಕು ಅಂದರೆ ಅವ್ರ ಕಡೆ ಹರಿಯಂಥ ನೀರಿನಲ್ಲಿ ವಿಷ ಹಾಕ್ತಾರೆ. ವಿಷ ಹಾಕ್ತಾರೆ ಅಂದರೆ ಯಾವ ಥರ ಹಾಕ್ತಾರೆ? ಇವಾಗ ಸ್ಯಾನಿಟರಿ ಲೈನು ವಾಟರ್ ಲೈನು ಮಿಕ್ಸ್ ಆಯಿತು ಅಂದರೆ ಅದೇ ಒಂದು ವಿಷಕಾರಿ, ಅದೊಂಥರ ಆಯಿತು. ಎರಡನೇದು ಯಾವುದು ಕುಡಿಯೋ ನೀರಲ್ಲಿ ಮಿಕ್ಸ್ ಆಗಿರಬಾರ್ದು ಅಂಥದ್ದೆಲ್ಲ ಮಿಶ್ರಣ ಮಾಡಿದ್ರೆ ಅದು ವಿಷಕಾರಿ. ಯಾವುದೇ ರೀತಿ ಒಟ್ಟಿನಲ್ಲಿ ಜನಗಳನ್ನ ಸಾಯಿಸೋದಕ್ಕೋಸ್ಕರ ಏನೇನು ಮಾಡಬೇಕೋ ಅದನ್ನು ನೀರಿನ ಮೂಲಕ ಮಾಡ್ತಾರೆ, ಅದು ವಿಷಕಾರಿ. ಆಯಿತೆ. ಸೊ ವೆಸ್ಟರ್ನ್ ಸೈಡ್ ಆಫ್ ಅವರ್ ಪ್ಲಾನೆಟ್ will have water filled with poison because enemies will treat poison into the water to take revenge against enemies, to kill enemies. ಅಂದರೆ ಇನ್ನೊಬ್ಬ ದೇಶದ ಪ್ರಜೆಗಳನ್ನು ಮತ್ತು ದೇಶದ ಶಕ್ತಿ ಸ್ತಂಭ ಅಂತ ಒಂದು ದೇಶ ಯಾವಾಗ ಬಲಶಾಲಿಯಾಗಿರುತ್ತೆ ಅಂದರೆ ಅವರ ಪ್ರಜೆಗಳು ಬಲಶಾಲಿಯಾಗಿದ್ದು, ಸಂತೋಷವಾಗಿದ್ದು, ಆರೋಗ್ಯವಾಗಿದ್ದು, ಸಂಪೂರ್ಣವಾಗಿ ಎಲ್ಲ ರೀತಿಯಿಂದ ದೇಶದಲ್ಲಿ ಕಂಟೆಂಟ್ ಆಗಿದ್ದರೆ, ಅಂದರೆ ಅವ್ರಿಗೆಲ್ಲ ಸೇರಿದರೆ, ಊಟ ತಿಂಡಿ ಕೆಲಸ ನೆಮ್ಮದಿ ನಿದ್ದೆ ಎಲ್ಲ ಚೆನ್ನಾಗಿದ್ದು, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಚೆನ್ನಾಗಿದ್ದರೆ ಆ ದೇಶ ತುಂಬಾ ಸ್ಟ್ರಾಂಗ್ ಅಂತ ಲೆಕ್ಕ, ಅವರು ಎಲ್ಲದಕ್ಕೂ ರೆಡಿ ಇದ್ದಾರೆ ಅಂತ ಲೆಕ್ಕ. ಅದರೊಟ್ಟಿಗೆ ಬೇರೆದೆಲ್ಲ ಇರುತ್ತೆ, ನಾನೇ ಜನರಲಾಗಿ ಹೇಳ್ತಾ ಇರೋದು, ಅರ್ಥ ಮಾಡ್ಕೊಳ್ಬೇಕು. ಎಲ್ಲರೂ ಹೆಲ್ದಿಯಾಗಿದ್ದಾರೆ, ಎಲ್ಲರೂ ಸುಖವಾಗಿದ್ದಾರೆ, ಎಲ್ಲರೂ ಸಂತೋಷವಾಗಿದ್ದಾರೆ, ಎಲ್ಲರೂ ಎಲ್ಲ ರೀತಿಯಿಂದ ಸಮೃದ್ಧಿಯಾಗಿದ್ದಾರೆ ಅಂತ ಹೇಳ್ತಾರಲ್ವಾ, ಅದನ್ನು ನಾನು ಹೇಳ್ತಾ ಇದ್ದೀನಿ. ಆಯಿತೆ. ಸೊ ಈ ವೆಸ್ಟರ್ನ್ ಸೈಡ್ ಏನಾಗುತ್ತೆ, ಒಬ್ಬರು ನೋಡಿದ್ರೆ ಇನ್ನೊಬ್ಬರು ಆಗಲ್ಲ ಈ ಸಮಯದಲ್ಲಿ. ಅಂದರೆ ಈ ಸಮಯ ಅಲ್ಲ, ಲಾಸ್ಟ್ ಇಯರಿಂದ ಅದಕ್ಕಿಂತ ಮುಂಚೆಯಿಂದ ನಡೀತಾನೇ ಇದೆ, ವಾರೆಲ್ಲ ನಡೀತಾ ಇದೆ, ನಿಮ್ಗೆ ಗೊತ್ತೇ ಇದೆ, ಅದನ್ನು ಹೊಸದಾಗೇನು ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಈ ಸರಿ ವಿಶೇಷವಾಗಿ ನೀರಿನಲ್ಲಿ ವಿಷಕಾರಿ ಪದಾರ್ಥಗಳನ್ನು ಇಲ್ಲ ನೀರೇ ವಿಷ ಆಗುವಂತಹ ಸನ್ನಿವೇಶಗಳನ್ನು ಕಲ್ಪಿಸಿ ಜನಗಳಿಗೆ ತೊಂದರೆ ಮಾಡೋಕ್ಕೆ ಎಲ್ಲ ರೀತಿಯಿಂದ ಸಜ್ಜಾಗಿರುತ್ತಾರೆ. ಒಂದು, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎರಡನೆಯದು, ಇದರಿಂದ ವೆಸ್ಟರ್ನ್ ಸೈಡ್ ಆಫ್ ದ ಪ್ಲ್ಯಾನೆಟ್ ಅಂದರೆ ಅಮೇರಿಕಾ, ಕೆನಡಾ, UK, ಇಸ್ರೇಲ್, ಇರಾನ್, ಕುವೈತ್
XYZ ಅಲ್ಲೆಲ್ಲ ಅಷ್ಟೊಂದು ಕಂಟ್ರಿಗಳೆಲ್ಲ ಇದೆಯಲ್ವಾ, ಹೇಳ್ತಾವ್ರೆ ಬೇಜಾನಿದೆ. ಆದರೆ ಇಲ್ಲಿ ಇಂಥ ಜಾಗದಲ್ಲಿ ಹೆಚ್ಚಾಗಿ ಪ್ರಾಬ್ಲಮ್ ಯಾವ ರೀತಿ ಆಗುತ್ತೆ ಅಂದರೆ, ಅದರಿಂದ ನರಗಳ ದೌರ್ಬಲ್ಯ. ಏನಕ್ಕೆ ನರಗಳ ದೌರ್ಬಲ್ಯ? ಲಗ್ನಾಧಿಪತಿ ನವಮದಲ್ಲಿದ್ದಾರೆ, ಓಕೆ, ಆದರೆ ಲಗ್ನದಲ್ಲೇ ವಕ್ರ ಗುರು ಇರೋದು ಅದೊಂದು ಸ್ವಲ್ಪ ಪ್ರಾಬ್ಲಮ್. ಯಾಕೆಂದರೆ ಲಗ್ನದಲ್ಲೇ ಗುರು ಇದ್ಮೇಲೆ ಇನ್ನೂ ಆಗೋದಿಲ್ಲ. ಇಲ್ಲಿ ಗುರು ಯಾವುದೇ ರೀತಿ ಒಳ್ಳೇದಿಲ್ಲ. ಭಾಗ್ಯದ ಮೇಲೆ ದೃಷ್ಟಿ ಮಾಡ್ತಾ ಇದ್ರೂ ಅಷ್ಟಾಗಿ ಒಳ್ಳೇದಿಲ್ಲ ಮಿಥುನ ಲಗ್ನಕ್ಕೆ. ಇದರೊಟ್ಟಿಗೆ ಏನಾಗುತ್ತೆ, ಅಲ್ಲಿಂದ ಆ ಪ್ರದೇಶದಲ್ಲಿರೋ ಹೆಣ್ಣು ಮಕ್ಕಳಿಗೆ PCOD ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಬ್ಲಡ್ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ. ಮಕ್ಕಳಲ್ಲಿ ಒಂಥರ ರೆಡ್ ಪ್ಯಾಚಸ್, ಚಿಕ್ಕ ಮಕ್ಕಳು ಇರ್ತವಲ್ಲ, ಹುಟ್ಟಿರ್ತವೆ 4-5 ವರ್ಷ, ಅವರ ತ್ವಚೆ ಮೇಲೆ ಕೆಂಪು ಪ್ಯಾಚ್ಗಳು ಬಂದ್ಬಿಡುತ್ತೆ. ಅದು ಅವಾಗ ಮಾತ್ರ ಬರುತ್ತಾ, ಅದಾದಮೇಲೆ ಏನಾದ್ರು ಬರುತ್ತಾ? ಯಾವಾಗ ಸೂರ್ಯಗ್ರಹಣ ಸ್ಟಾರ್ಟ್ ಆಯ್ತಲ್ಲ 17ನೇ ತಾರೀಕು ಚಂದ್ರಗ್ರಹಣ ಆಯಿತು, ಅದಕ್ಕೆ ಇನ್ನೊಂದು ಪುಷ್ಟಿ ಬಂದಂಗೆ ಆಯಿತು. ಅದಿನ್ನೂ ಹೋಗ್ತಾ ಅಟ್ಲೀಸ್ಟ್ ಒಂದು 6 ತಿಂಗಳವರೆಗೂ ಎಫೆಕ್ಟ್ ಇರುತ್ತೆ. 6 ತಿಂಗಳವರೆಗೆ ಏನಕ್ಕೆ, ಆಮೇಲೆ ತೋರಿಸ್ತೀನಿ ಏನಕ್ಕೆ ಅಂತ. ಅದರೊಟ್ಟಿಗೆ ಚಂದ್ರ ಸೂರ್ಯ ಅಲ್ಲೇ ಇದ್ದಾರೆ, ಒಟ್ಟಿಗೆ ಇದ್ದಾರೆ ನೋಡಿ. ಚಂದ್ರ ಮತ್ತು ಸೂರ್ಯ ಇದ್ದರೆ ಅಮಾವಾಸ್ಯೆ ಎಲ್ಲರಿಗೂ ಗೊತ್ತು, ಒಟ್ಟಿಗೆ ಇದ್ದರೆ. ಅದರೊಟ್ಟಿಗೆ ಇನ್ನೊಂದು ಹೇಳ್ತಾರೆ, ಎಲ್ಲರಿಗೂ ಗೊತ್ತಿದೆಯೋ ಇಲ್ಲೋ, ಅಮಾವಾಸ್ಯೆ ದಿನ ಹುಟ್ಟಿರೋನು ದೊಡ್ಡ ಕಳ್ಳ ಆಗ್ತಾನೆ, ದರೋಡೆಕೋರ ಆಗ್ತಾನೆ, ಒಳ್ಳೆ ಮನುಷ್ಯ ಕೂಡ ಆಗ್ತಾನೆ, ಆದರೆ ಪ್ರಮಾಣ ತುಂಬ ಕಮ್ಮಿ ಅಂತ ಹೇಳ್ತಾರೆ ಅಲ್ವೇ? ಗೊತ್ತಿದೆಯೋ ಇಲ್ಲೋ ನಿಮ್ಗೆ ಗೊತ್ತಿಲ್ಲ, ಬಟ್ ಈ ಥರ ಇದೆ. ಇಲ್ಲಿ ಅಮಾವಾಸ್ಯೆ ಇರೋದ್ರಿಂದ ಸೂರ್ಯ ಧನಿಷ್ಠ ನಕ್ಷತ್ರದಲ್ಲಿ ಮತ್ತು ಚಂದ್ರ ಧನಿಷ್ಠ ನಕ್ಷತ್ರದಲ್ಲಿ, ಕುಜ ನಕ್ಷತ್ರದಲ್ಲಿದ್ದಾರೆ. ಆಮೇಲೆ ಆ ನಕ್ಷತ್ರಾಧಿಪತಿ ಬಂದ್ಬಿಟ್ಟು ಕುಜ ಅಷ್ಟಮದಲ್ಲಿದ್ದಾರೆ, ಉಚ್ಚ ಕುಜ ಲಗ್ನದಿಂದ ಅಷ್ಟಮದಲ್ಲಿದ್ದಾರೆ, ಅಷ್ಟಮಾಧಿಪತಿ ದಶಮದಲ್ಲಿದ್ದಾರೆ, ಅಂದರೆ ಶನಿ. ಇವರ ನವಾಂಶನ ನೋಡಿದ್ರೆ ಶನಿ, ಕುಜ, ಕೇತು ಮೂವರು ಸಿಂಹ ರಾಶಿನಲ್ಲಿದ್ದಾರೆ. ನವಾಂಶ ಲಗ್ನ ಬಂದ್ಬಿಟ್ಟು ಯಾವುದು? ವೃಷಭ ಲಗ್ನ. ಇದು ವೃಷಭ ಲಗ್ನ ಬಂದ್ಬಿಟ್ಟು ಸೇಮ್ ಮೇನ್ ಚಾರ್ಟಲ್ಲಿ ಹೆಂಗೆ ಕುಂಭರಾಶಿಲಿದ್ದಾರೆ, ಅಲ್ಲೂ ಕುಂಭರಾಶಿಲಿದ್ದಾರೆ ರಾಹು ಒಟ್ಟಿಗೆ. ಅಂದರೆ ಶುಕ್ರ ಮತ್ತು ರಾಹು ಇಬ್ಬರು ವರ್ಗೋತ್ತಮರಾದರು. ಹೌಎವರ್ ಇದರಿಂದ ಜನಗಳಿಗೆ ಸಿಕ್ಕಾಪಟ್ಟೆ ರೋಗ ಕಾಡುತ್ತೆ. ಇದು ಬರೀ ಆ ಕಂಟ್ರಿ ಮಾತ್ರನಾ, ಇನ್ನು ಮಿಕ್ಕಿದ ಬೇರೆ ಕಡೆ ಇಲ್ವಾ ಅಂತ ನೀವು ವಿಚಾರಣೆ ಮಾಡ್ಬೋದು. ಹೌದು, ಇದು ಗ್ರಹಣ ನಡೀತಾ ಇರೋದಲ್ಲಿ ಅಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ, ಆದರೆ ಬೇರೆ ಕಡೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಬರಲ್ಲ, ಅಲ್ಲೂ ಸ್ಪ್ರೆಡ್ ಆಗುತ್ತೆ. ಅದರೊಟ್ಟಿಗೆ ಇವಾಗ ಮುಖ್ಯವಾಗಿ ಗ್ರಹಣಗಳು ನಡೆದ ಮೇಲೆ ಪ್ರಪಂಚದ ಮೇಲೆ ಗಾಳಿಯಿಂದ ರೋಗಗಳು, ಗಾಳಿಯಿಂದ ಅಂದರೆ ವೈರಲ್ ಫೀವರ್ ಅಂದರೆ ವೈರಸ್ ಅಟ್ಯಾಕ್ ಆಗುತ್ತಲ್ಲ ಒಂದು ಕಡೆಯಿಂದ, ಅದಾಗುತ್ತೆ. ಗಾಳಿ ಮತ್ತು ನೀರು ಯಥೇಚ್ಛವಾಗಿ ಆಗುತ್ತೆ. ಷಷ್ಠಮಾಧಿಪತಿ ಮತ್ತು ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾರೆ. ಒಂದು ಷಷ್ಠಮಾಧಿಪತಿ ಅಷ್ಟಮದಲ್ಲಿರೋದು ಒಂದು ರೀತಿ ಒಳ್ಳೆಯದೇ, ಆದರೆ ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾಗ ಏನಾಗುತ್ತೆ, 2 ದೇಶಗಳ ನಡುವೆ, 2 ರಾಜ್ಯಗಳ ನಡುವೆ, 2 ಸಮಾಜದಲ್ಲಿ ಜನಗಳಿಗೆ ವೈರತ್ವ ಉಂಟಾಗುತ್ತೆ. ವೈರತ್ವ ಅಂದರೆ ಅವ್ರು ಎಕ್ಸ್ಪೆಕ್ಟ್ ಮಾಡೋ ರೀತಿ ಅಂದರೆ ಇವ್ರು ಬಿಹೇವ್ ಮಾಡಲ್ಲ, ಇವ್ರು ಎಕ್ಸ್ಪೆಕ್ಟ್ ಮಾಡೋ ರೀತಿ ಅವ್ರು ಬಿಹೇವ್ ಮಾಡೋದಿಲ್ಲ. ಜಾಸ್ತಿ ಬೇಡ, ಅಕ್ಕಪಕ್ಕ ಮನೆಯಿಂದನೇ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದನೇ ತೊಗೊಳ್ಳಿ. ಅದು ಅಂದರೆ ಮನಸ್ತಾಪಗಳು ಹೆಚ್ಚಾಗುತ್ತೆ ಅಂತಾರೆ. ಮನಸ್ತಾಪಗಳು ಹೆಚ್ಚಾಗಿ ಕೋಆರ್ಡಿನೇಷನ್ ಇರಲ್ಲ. ರಾಜ್ಯದಲ್ಲಿ ರಾಜಕೀಯ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಸಿಕ್ಕಾಪಟ್ಟೆ ಇರುತ್ತೆ. ಅದು ಆಲ್ರೆಡಿ ನಡೀತಾ ಇದೆ, ಬಟ್ ಅದು ಇನ್ನೂ ಪುಷ್ಟಿ ಕೊಡುತ್ತೆ, ಅಂದರೆ ಇನ್ನೂ ಸ್ವಲ್ಪ ಎಂಕರೇಜ್ ಮಾಡುತ್ತೆ. ಅದನ್ನು ಜಿದ್ದಿಯಾಗಿ ಸಾಧಿಸೋದಕ್ಕೋಸ್ಕರ ಇನ್ನೂ ಎಂಕರೇಜ್ ಮಾಡುತ್ತೆ. ಹಾಗೆಯೇ ಅಂತಾರಾಷ್ಟ್ರೀಯ ವಲಯದಲ್ಲಿ ಅಂದರೆ ಬಿಟ್ವೀನ್ ಇಂಟರ್ನ್ಯಾಷನಲ್ ಕಂಟ್ರೀಸ್ ಸ್ವಲ್ಪ ತಿಕ್ಕಾಟ ಇರುತ್ತೆ. ಅವರು ಎಕ್ಸ್ಪೆಕ್ಟ್ ಮಾಡೋ ರೀತಿ ಸ್ವಲ್ಪ ಇವರು ಕೋಆಪ್ರೇಟ್ ಮಾಡೋದಿಲ್ಲ, ಇವರು ಎಕ್ಸ್ಪೆಕ್ಟ್ ಮಾಡೋ ರೀತಿ ಅವರು ಸ್ವಲ್ಪ ಕೋಆಪ್ರೇಟ್ ಮಾಡೋದಿಲ್ಲ. ಎಲ್ಲರೂ ಒಂಥರ ಸೆಲ್ಫಿಶ್ನೆಸ್ ಇರಬೇಕು, ಇಲ್ಲ ಅಂತಲ್ಲ, ನನ್ನ ದೇಶ ನನ್ನ ರಾಜ್ಯ ಅಂತ ಇರಬೇಕು. ಆದರೆ ಅದು ಸೆಲ್ಫಿಶ್ನೆಸ್ ಎಲ್ಲಿವರೆಗೂ ಹೋಗ್ಬಿಡುತ್ತೆ ಅಂದರೆ ಅತಿರೇಕಕ್ಕೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಜನಗಳ ಮಧ್ಯೆ ಸ್ವಲ್ಪ ತಿಕ್ಕಾಟ ಇರುತ್ತೆ. ಇನ್ನೊಂದು ಚಂದ್ರ ಮನೋಕಾರಕ, ಅದ್ರ ಮೇಲೆ ಪ್ರಭಾವ ಮನಸ್ಸಿನ ಮೇಲೆ ಜಾಸ್ತಿ ಪ್ರಭಾವ ಬೀಳುತ್ತೆ. ಈ ಸಲ ಉತ್ತರ ಭಾರತದಲ್ಲಿ ನ್ಯಾಚುರಲ್ ಡಿಸಾಸ್ಟರ್ ಅಂದರೆ ಪ್ರಕೃತಿ ವಿಕೋಪ, ಸಾಮಾನ್ಯವಾದ ಪ್ರಕೃತಿ ವಿಕೋಪ ಅಂದರೆ ಭೂಮಿ ಕುಸಿತ, ಲ್ಯಾಂಡ್ಸ್ಲೈಡು, ಅದರೊಟ್ಟಿಗೆ
ನೀರು ಉಕ್ಕಿ ಹರಿಯುತ್ತೆ, ಸಮುದ್ರದ ನೀರು ಉಕ್ಕಿ ಹರಿಯುತ್ತೆ. ನೀರಿನ ದಡದಲ್ಲಿರೋ ಜಾಗ ಯಾವ್ಯಾವ ಸ್ಟೇಟ್ಗಳಿದೆ, ಸಿಟಿಗಳಿದೆ, ಅಲ್ಲೆಲ್ಲ ತುಂಬ ಹುಷಾರಾಗಿರಬೇಕು. ಈ ವರ್ಷ ನಾನು ಥ್ರೂಔಟ್ ಹೇಳ್ತಿರೋದು, ಇವಾಗ ಚಂದ್ರಗ್ರಹಣ ಈ ವರ್ಷ ಇದೇ ಮುಗೀತು. ಇದು ಗ್ರಹಣ ಮುಗಿದ ಮೇಲೆ ಈ ವರ್ಷ ಇನ್ಯಾವ ಗ್ರಹಣವೂ ಇಲ್ಲ ನಮ್ಮ ಭಾರತಕ್ಕೆ. ಆದರೆ 6 ತಿಂಗಳು ಬಿಟ್ಟು ಮತ್ತೆ ಗ್ರಹಣ ಇದೆ. ಅದು ಭಾರತಕ್ಕಲ್ಲ, ಪೃಥ್ವಿಗಿದೆ. ಆಮೇಲೆ ಅದರೊಟ್ಟಿಗೆ ಧೂಮಕೇತುಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾಯಿದೆ. ಅದು ಒಂದು ಸ್ಲೈಡು, ಒಂದು ಯಾವ್ಯಾವ ಧೂಮಕೇತು ಯಾವಾಗ ಬರ್ತಾಯಿದೆ, ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಎಷ್ಟು ಕಾಣಿಸ್ತಾ ಇದೆ, ಸದರ್ನ್ ಹೆಮಿಸ್ಫಿಯರಲ್ಲಿ ಎಷ್ಟು ಕಾಣಿಸ್ತಾ ಇದೆ. ಆಮೇಲೆ ಅದು ಪೃಥ್ವಿಗೆ ಹತ್ರ ಬಂದಾಗ ಯಾವ ದಿನಾಂಕದಂದು ಹತ್ರ ಬರುತ್ತೆ ಅದು ವೀಕ್ಷಿಸಬೇಕು ಅಂದರೆ ಒಂದು ಬೈನಾಕ್ಯುಲರ್ ಒಟ್ಟಿಗೆ ವೀಕ್ಷಿಸ್ಬೋದು. ಅದರದ್ದೊಂದು ಸ್ನ್ಯಾಪ್ಶಾಟ್, ಅಂದರೆ ಯಾವ ಧೂಮಕೇತು ಯಾವಾಗ ಕಾಣಿಸುತ್ತೆ ಹತ್ತಿರದಲ್ಲಿ ಸ್ನ್ಯಾಪ್ಶಾಟ್ ಹಾಕ್ತೀನಿ, ಅದನ್ನು ನೀವು ನೋಡ್ಕೋಬೋದು. ಇದೆಲ್ಲ ಏನೇನು ಅಲ್ಲೋಲ ಕಲ್ಲೋಲ ಪ್ರಪಂಚದಾದ್ಯಂತ ನಡೀತಾ ಇದೆ, ಇದು ಬರೀ ಗ್ರಹಣ ಅಲ್ಲ. ಗ್ರಹಣ ಜಸ್ಟ್ ಅದೊಂದು ಮೀಡಿಯಮ್. ಆದರೆ ಪ್ರಕೃತಿನಲ್ಲಿ ಇದೆಲ್ಲ ನಡೀತಾ ಇರೋದು ಮೇಯ್ನಾಗಿ ಧೂಮಕೇತು. ಇದು ಕಲಿ ಬಂದ್ಬಿಟ್ಟು ವಿಧ್ವಂಸಕಾರಿ ಪರಿಸ್ಥಿತಿನ ಉತ್ಪಾದನೆ ಮಾಡ್ತಾ ಇದ್ದಾನೆ. ದೇವರು ಅದನ್ನು ವಿರುದ್ಧ ಮಾಡೋಕ್ಕಾಗಲ್ಲ, ಯಾಕಂದರೆ ದೇವರೇ ಸೃಷ್ಟಿ ಮಾಡಿರೋದು ಇವುಗಳನ್ನ. ಸೊ ಈ ಪರಿಸ್ಥಿತಿನಲ್ಲಿ ಒಳ್ಳೆಯವ್ರನ್ನ ಸಂರಕ್ಷಿಸಿ ಕೆಟ್ಟವ್ರನ್ನ ಶಿಕ್ಷಿಸಬೇಕು ಅಂತ ದೇವ್ರ ಉದ್ದೇಶ. ಸೊ ಅದಕ್ಕೆ ಆ ರೀತಿ ಅದನ್ನೇ ಹೇಳ್ತಾರಲ್ಲ, ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್ ಅಂತ. ಸೊ ಸಿಚುವೇಶನ್ ಆಲ್ರೆಡಿ ನೆಗೆಟಿವ್ ಇದೆ. ಆ ನೆಗೆಟಿವ್ ಸಿಚುವೇಶನ್ ತೊಗೊಂಡು ನೆಗೆಟಿವ್ ಪೀಪಲ್ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ರೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಯಾಕಂದರೆ ಜನಸಂಖ್ಯೆ ಹೆಚ್ಚಾಗ್ತಾನೇ ಇದೆ ಕಾಲಕ್ರಮೇಣ. ಅದು ಒಂದಲ್ಲ ಒಂದು ರೀತಿ ಕಮ್ಮಿ ಆಗಲೇಬೇಕಲ್ಲ. ಸೊ ಜನಸಂಖ್ಯೆ ಕಮ್ಮಿ ಆಗುತ್ತೆ. ಅದರೊಟ್ಟಿಗೆ ಸಾಮಾನ್ಯವಾಗಿ ವಿದೇಶದಲ್ಲಿ 2027-2028 ಅಷ್ಟರೊಳಗೆ ಯಾರ್ಯಾರು ನಮ್ಮ ದೇಶದಿಂದ ಅಲ್ಲೋಗಿ ಕೆಲಸ ಮಾಡ್ತಿದ್ರಲ್ಲ, ಒಂದು ತಕ್ಕ ಮಟ್ಟಿಗೆ ವಾಪಸ್ ಬರ್ತಾರೆ. ಅವರೇ ಬರ್ತಾರೆ. ಯಾಕಂದರೆ ಅಲ್ಲಿ ಕೆಲಸದ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಜಾಬ್ ಕ್ರಿಯೇಷನ್ ಕಮ್ಮಿ ಆಗುತ್ತೆ. US ಇರ್ಬೋದು, ಕೆನಡಾ ಇರ್ಬೋದು, ಆ ಕಂಟ್ರೀಸ್, ವೆಸ್ಟರ್ನ್ ಪಾರ್ಟ್ ಆಫ್ ಆಲ್ ದ ಕಂಟ್ರೀಸ್. ಸೊ ಸ್ವಲ್ಪ ಯೋಚನೆ ಮಾಡ್ತಾರೆ, ಮಕ್ಕಳು ಕಳಿಸ್ಬೇಕಾ ಬೇಡ, ಓದೋದಕ್ಕೂ ಕಳಿಸ್ಬೇಕಾ ಬೇಡ ಅಂತ ಯೋಚನೆ ಮಾಡ್ತಾರೆ. ಯಾಕಂದರೆ ಅಷ್ಟೊತ್ತಿಗೆ ನಮ್ಮ ಭಾರತ ಒಂದು ತಕ್ಕ ಮಟ್ಟಿಗೆ ಬಂದಿರುತ್ತೆ, ಒಂದು ರೆಸ್ಪೆಕ್ಟ್ಫುಲ್ ಸಿಚುವೇಶನ್. ಈಗಾಗಲೇ ರೆಸ್ಪೆಕ್ಟ್ಫುಲ್ ಆಗಿದೆ ನಮ್ಮ ಮೋದಿಯವರಿಂದ ಸಾಕಷ್ಟು ರೆಸ್ಪೆಕ್ಟ್ ಹೊಂದಿದೆ ನಮ್ಮ ಭಾರತ ಪ್ರಪಂಚಾದ್ಯಂತ ಎಲ್ಲ ದೇಶಗಳ ನಡುವೆ. ಸೊ ಇನ್ನೂ ಹೆಚ್ಚಾಗುತ್ತೆ. ಅದು ಹೆಚ್ಚಾದಾಗ ಜಾಬ್ ಕ್ರಿಯೇಷನ್ ನಮ್ಮ ಭಾರತದಲ್ಲೇ ಆಗುತ್ತೆ. ಯಾಕಂದರೆ ಅಷ್ಟೊಂದು ಡೆವಲಪ್ ಆಗುತ್ತೆ ನಮ್ಮ ಭಾರತ ಅಂತ ನಾನು ಹೇಳ್ತಾ ಇರೋದು ಸಿಂಪಲ್ಲಾಗಿ. ಅದರೊಟ್ಟಿಗೆ ಚಿಕ್ಕ ಮಕ್ಕಳಿಂದ ಫಾರ್ ಎಕ್ಸಾಂಪಲ್ ಚಿಕ್ಕ ಮಕ್ಕಳಿಂದ ವೃದ್ಧರವ್ರಿಗೂ ENT ಸ್ಪೆಷಲಿಸ್ಟ್ ಹತ್ರ ಹೋಗೋದು ಸಾಧ್ಯತೆ ಹೆಚ್ಚಾಗುತ್ತೆ. ಎಲ್ಲಿವರೆಗೂ ಒಂದು 6 ತಿಂಗಳು. ಏನಾದ್ರು ಕಿವಿ ನೋವು ಬಂತು ಅಂದರೆ ಸುಮ್ಮನೆ ನೀವೇ ಇಗ್ನೋರ್ ಮಾಡಬೇಡಿ, ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ ಆಮೇಲೆ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ. ತಲೆನೋವು, ಕಿವಿ ನೋವು, ಮೂಗು ಸುರಿತ, ಗಂಟ್ಲು ನೋವು, ಟಾನ್ಸಸ್ಸು ಇದೆಲ್ಲ ಪ್ರಾಬ್ಲಮ್ ಬಂದಾಗ ನೀವೇ ಮನೆ ಮದ್ದಂತ ಮಾಡಿಕೊಂಡು ಅದು ಕುಡಿದ್ರೆ, ಅದು ಗಂಜಿ ಕುಡಿದ್ರೆ, ಈ ಧಾನ್ಯ ತಿಂದರೆ ಹಂಗೆ ಸರಿ ಹೋಗ್ಬಿಡುತ್ತೆ ಅಂತ ಸುಳ್ಳು. ಅದು ಮಾತ್ರ ಶುದ್ಧ ಸುಳ್ಳು. ಆ ಥರ ಆಗೋದಿಲ್ಲ. ಮೇ ಬಿ ಒಂದು 10 ಕೇಸ್ನಲ್ಲಿ 2 ಕೇಸ್ ಸಕ್ಸಸ್ ಆಗ್ಬೋದು. ಯಾಕಂದರೆ ಅವ್ರಿಗೆ ಆ ಥರ ಅಷ್ಟು ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗಿರೋದಿಲ್ಲ. ಇನ್ನೊಂದು ಅವ್ರ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರ್ಬೋದು. ಆದರೆ ಸರಿಯಾದ ಡಾಕ್ಟರ್ ಹತ್ರ ಹೋಗಿ ಚಿಕಿತ್ಸೆ ತಗೊಳ್ಳೋದು ಅನಿವಾರ್ಯ. ಈಗಲೂ ಹೇಳ್ತೀನಿ, ಮಳೆಗಾಲದಲ್ಲಿ ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ಎಷ್ಟು ಮನೆಗಳಿನ್ನ ಮುಳುಗೋಗುತ್ತೋ, ಎಷ್ಟು ರಾಜ್ಯಗಳು ಅಲ್ಲೋಲ ಕಲ್ಲೋಲ ಆಗುತ್ತೋ, ಎಷ್ಟು ವಾಹನಗಳು ಕೊಚ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಆದಷ್ಟು ಹುಷಾರಾಗಿರಿ. ವಾಹನ ಅಪಘಾತ, ವಿಮಾನ ಅಪಘಾತ, ಟ್ರೈನ್ ಅಪಘಾತ ಮತ್ತು ಇದೆಲ್ಲ ಹೆಚ್ಚಾಗುತ್ತೆ, ಸಿಕ್ಕಾಪಟ್ಟೆ ಹೆಚ್ಚಾಗುತ್ತೆ. ಚಂಡಮಾರುತ, ಸುಂಟರಗಾಳಿ ಇವೆಲ್ಲ ಹೆಚ್ಚಾಗುತ್ತೆ. ಅದು ನಾರ್ದರ್ನ್ ಸೈಡ್ ಆಫ್ ಇಂಡಿಯಾ. ದಕ್ಷಿಣ ಭಾಗದಲ್ಲಿ ಸಮುದ್ರ ಉಕ್ಕಿ ಹರಿಯೋದು, ಲ್ಯಾಂಡ್ ಸ್ಲೈಡ್ಗಳು ಜಾಸ್ತಿ ಆಗೋದು ಎಲ್ಲ ಕಡೆನೂ. ಬಟ್ ಇವಾಗ ಈ ವರ್ಷ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಆಗುತ್ತೆ. ಹಾಗಾಗಿ ಹುಷಾರಾಗಿರಿ. ನಿಮ್ಮ ಫ್ಯಾಮ್ಲಿನ ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಚೆನ್ನಾಗಿರಿ, ನಿಮ್ಮ ಆರೋಗ್ಯನ ನೀವು ನೋಡ್ಕೊಳ್ಳಿ. ಆದಷ್ಟು ಜಾಸ್ತಿ ಟ್ರಾವೆಲ್ ಮಾಡಬೇಡಿ. ಇವಾಗ ಸರಿಯಾದ ಸಮಯ ಅಲ್ಲ. ಈ ವರ್ಷನೇ ಅಲ್ಲ, 2028ವರೆಗೂ ನೀವೇ ನೋಡ್ತೀರಿ, ಸಿಕ್ಕಾಪಟ್ಟೆ ಕಷ್ಟಕಾರಿಯಾಗಿರುತ್ತೆ ಟ್ರಾವೆಲಿಂಗ್ ಮಾಡೋದು. ಇದಾಯಿತು ಗ್ರಹಣದ ವಿಷಯ. ಈಗ ಇಲ್ಲಿವರೆಗೂ ನೀವು ಇದ್ದೀರಾ ಅಂದರೆ
ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ವೀಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಶೇರ್ ಮಾಡಿ, ಅದರೊಟ್ಟಿಗೆ ಕಮೆಂಟು ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದಾಗಿದ್ದರೆ, ನಿಮ್ಮ ಜಾತಕ ತೋರಿಸ್ಬೇಕು, ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು, ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ, ಸೊಲ್ಯೂಷನ್ ಬೇಕು ಅಂದರೆ, ನನ್ನ ವಾಟ್ಸಪ್ ನಂಬರ್ ಕೆಳಗಡೆ ನೀವು ನೋಡ್ಬೋದು. ಅದರೊಟ್ಟಿಗೆ ನನ್ನ ವೆಬ್ಸೈಟ್ ಕೂಡ ನೀವು ನೋಡ್ಬೋದು. ಅಪಾಯಿಂಟ್ಮೆಂಟ್ ಬುಕ್ ಮಾಡಿ ಆಮೇಲೆ ಮಾತಾಡೋಣ. ಇನ್ ಕೇಸ್ ನೀವು ದೂರದಲ್ಲಿದ್ರೂ ನೀವು ನನ್ನ ಹತ್ರ ಬಂದೇ ಮಾತಾಡಬೇಕು ಅಂತ ಏನಿಲ್ಲ. ವಾಟ್ಸಪ್ ಕಾಲೋ, ಗೂಗಲ್ ಮೀಟೋ ಯಾವುದೋ ಒಂದು ಮಾಡ್ಬೋದು. ಒಂದು ಅಪಾಯಿಂಟ್ಮೆಂಟ್ ಟೈಮು ನಾವು ಫಿಕ್ಸ್ ಮಾಡಿದಾಗ ಅದ್ರ ಪ್ರಕಾರ ನೀವು ಅವೈಲಬಲ್ ಇದ್ದಾಗ ನಾವು ನಿಮ್ಮ ಜಾತಕನ ಡಿಸ್ಕಸ್ ಮಾಡ್ಬೋದು. ನೀವು ಅದರದ್ದು ಆಪರ್ಚುನಿಟಿನ ಯೂಟಿಲೈಸ್ ಮಾಡ್ಕೋಬೋದು. ಮುಖ್ಯವಾಗಿ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಮದುವೆ ಅಂದರೆ ಅಷ್ಟು ಹುಡುಗಾಟ ಅಲ್ಲ. ಇವಾಗ ಅವಾಗಲೇ ಹೇಳ್ದಂಗೆ ಸೆಲೆಬ್ರಿಟಿ ಯಾರೋ ಮದುವೆ ಆದ್ರಲ್ಲ, ಸೀಕ್ರೆಟಾಗಿ ಅಂದರೆ ಲಿಮಿಟೆಡ್ ಪೀಪಲ್ನ ಇಟ್ಕೊಂಡು 100 ಜನನ ಇಟ್ಕೊಂಡು, ಅದೆಲ್ಲ ಓಕೆ. ಆದರೆ ಮದುವೆ ಆಗೋ ಮುಹೂರ್ತನೇ ವೇಸ್ಟ್. ಅವ್ರು ಎಷ್ಟೇ ಕೋಟಿ ಖರ್ಚು ಮಾಡಿದ್ರೂ ಎಲ್ಲ ವೇಸ್ಟ್, ನೀರು ಮೇಲೆ ಹೋಮ ಮಾಡ್ದಂಗೆ. ಸಾಮಾನ್ಯ ಮನುಷ್ಯರು ನಾನು ಹೇಳ್ತಾ ಇರೋದು, ನೀವು ಕಷ್ಟಪಟ್ಟು ದುಡಿತೀರಾ, ದುಡ್ಡನ್ನ ಆ ರೀತಿ ವೇಸ್ಟ್ ಮಾಡಬೇಡಿ, ನಿಮ್ಮ ಜೀವನನೂ ವೇಸ್ಟ್ ಮಾಡ್ಕೋಬೇಡಿ. ಸರಿಯಾದ ಸಲಹೆ ಪಡೀರಿ, ಸರಿಯಾದ ಜ್ಯೋತಿಷ್ಯರ ಹತ್ರ ಸಲಹೆ ಪಡೀರಿ. ನನ್ನ ಹತ್ರನೇ ಪಡಿಬೇಕಂತೇನಿಲ್ಲ. ನಿಮಗೆ ಹತ್ರದಲ್ಲಿ ನಿಮಗೆ ಒಳ್ಳೆ ಜ್ಯೋತಿಷ್ಯರು ಸಿಕ್ಕಿದ್ರು ಅಂದರೆ ಅವ್ರು ಸಲಹೆ ಪಡೀರಿ, ನೋ ಪ್ರಾಬ್ಲಮ್. ನನ್ನ ಹತ್ರ ಪಡಿಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋಣ. ಅದ್ರ ಬಗ್ಗೆ ನಿಮ್ಗೇನು ಕ್ವೆರೀಸ್ ಇದೆ ಅದನ್ನು ಸಾಲ್ವ್ ಮಾಡೋಣ. ಇಲ್ಲಿವರೆಗೂ ನಾನು ಸುಮಾರು ಒಂದು 5,000 ಜಾತಕದ ಮೇಲೆ ನೋಡಿದ್ದೀನಿ. ನನ್ನ ರೆಸಲ್ಯೂಷನ್ ಇಲ್ಲಿವರೆಗೂ 99% ಸಕ್ಸಸ್ ಆಗಿದೆ. ಟಚ್ ವುಡ್. ಏನಂದರೆ ಯಾವುದು ನಮ್ಮದಲ್ಲ, ಅದು ದೇವರ ಕೃಪೆ. ದೇವರು ಹೆಂಗೆ ಜ್ಞಾನ ಕೊಡ್ತಾನೋ ಒಂದು ಜಾತಕ ವಿಶ್ಲೇಷಣೆ ಮಾಡಬೇಕಾದ್ರೆ, ಅದರದ್ದು ರಿಸಲ್ಟ್ ತೆಗಿಬೇಕಾದ್ರೆ, ಅದರ ಸೊಲ್ಯೂಷನ್ ಒಟ್ಟಿಗೆ ರಿಸಲ್ಟ್ ತೆಗಿಬೇಕಾದ್ರೆ ದೇವ್ರ ಕೃಪೆ ಇರಬೇಕು. ಆ ದೇವರು ನಮ್ಮ ಮೇಲೆ ತುಂಬ ಕೃಪೆ ಮಾಡಿದ್ದಾನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು. ಮರೀದಿರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.